Good morning, students. In a last video, we discussed that is anomalous properties of second period elements. And also we discussed it's very important diagonal relationship between lithium and magnesium. Not only lithium and magnesium, the diagonal relationship between only that is second period and third period elements. Second period and third period elements. That is diagonal relationship between the lithium and magnesium, diagonal relationship between beryllium and aluminum, diagonal relationship between that is boron and silicon, carbon and silicon, boron and silicon. That is not only, that is it's very important. Lithium and magnesium. It's diagonally. ಏನು ಡಯಾಗ್ನಲಿ ಅಂದರೆ ನೋಡಿ ಇಲ್ಲಿ ಒಂದು ಸ್ಕ್ವೇರ್ ಅಲ್ಲಿ ಇದು ಅಥವಾ ಈ ರೂಮಲ್ಲಿ ತಗೊಳ್ಳಿ, ಅರ್ಥ ಆಯ್ತಾ? ಆ ಎಡ್ಜಿಂದ ಆ ಎಡ್ಜ್ಗೆ ಡಯಾಗನಲ್, ಇಲ್ಲ ಆ ಎಡ್ಜಿಂದ ಈ ಎಡ್ಜ್ಗೆ ಡಯಾಗನಲ್ ಅಲ್ವಾ? ಇವಾಗ ಇದರಲ್ಲಿ ಇದು ಡಯಾಗನಲ್, ಅರ್ಥ ಆಯ್ತಾ? ಇಲ್ಲಿ ಡಯಾಗನಲ್ ರಿಲೇಶನ್ಶಿಪ್ ಬಿಟ್ವೀನ್ ದಟ್ ಈಸ್ lithium and magnesium, because lithium and magnesium diagonally is present. That is diagonal relationship between lithium and magnesium. Not only lithium and magnesium, you take beryllium and aluminum, boron, that is boron and silicon. ಅರ್ಥ ಆಯ್ತಾ? ಇವೆಲ್ಲ ನೋಡಿ ಇಲ್ಲಿದೆ, ಅರ್ಥ ಆಯ್ತಾ? ನೋಡಿ ಇಲ್ಲಿ ಅರ್ಥ ಆಯ್ತಾ? lithium magnesium is diagonally, ಅರ್ಥ ಆಯ್ತಾ? beryllium and aluminum is diagonally. That is second and third period only. Among the second and third period only we are going to explain the diagonal relationship. ಅರ್ಥ ಆಯ್ತಾ? ಅದು 3 ಸೆಟ್ಸ್ ಮಾತ್ರ ಅರ್ಥ ಆಯ್ತಾ ನಿಮಗೆ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. lithium and magnesium, boron and silicon, beryllium and aluminum. lithium and magnesium, beryllium and aluminum, boron and silicon. ಅರ್ಥ ಆಯ್ತಾ? ಈ ಮೂರು ಡಯಾಗನಲಿ ಅರ್ಥ ಆಯ್ತಾ ರಿಲೇಶನ್ಶಿಪ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು. ಈ ಮೂರರಲ್ಲಿ ಏನು ಸರ್ ಡಯಾಗನಲ್ ರಿಲೇಶನ್ಶಿಪ್? ಅರ್ಥ ಆಯ್ತಾ? ಡಯಾಗನಲ್ ರಿಲೇಶನ್ಶಿಪ್ ಅಂದ್ರೆ ಏನು? ದ ಕೆಮಿಕಲ್ ಸಿಮಿಲಾರಿಟಿ ಬಿಟ್ವೀನ್ ದ ಸ್ಟಾರ್ಟಿಂಗ್ ಎಲಿಮೆಂಟ್ ಆಫ್ ಎ ಗ್ರೂಪ್, ಎನಿ ಗ್ರೂಪ್, ಯಾವುದೇ ಒಂದು ಗ್ರೂಪ್ನ ಸ್ಟಾರ್ಟಿಂಗ್ ಎಲಿಮೆಂಟ್, ಅರ್ಥ ಆಯ್ತಾ? ವಿತ್ ದ ಕೆಮಿಕಲ್ ಸಿಮಿಲಾರಿಟಿ ಬಿಟ್ವೀನ್ ಸ್ಟಾರ್ಟಿಂಗ್ ಎಲಿಮೆಂಟ್ ಆಫ್ ಎ ಗ್ರೂಪ್ ಅಥವಾ ಫಸ್ಟ್ ಎಲಿಮೆಂಟ್ ಆಫ್ ಎ ಗ್ರೂಪ್ and the second element of next higher group ಇದೆ ತಾನೆ, ಅರ್ಥ ಆಯ್ತಾ? ಇದು beryllium, ಇದು magnesium, ಅರ್ಥ ಆಯ್ತಾ? ದಟ್ ಈಸ್ ಸೆಕೆಂಡ್ ಎಲಿಮೆಂಟ್ ಆಫ್ ನೆಕ್ಸ್ಟ್ ಹೈಯರ್ ಗ್ರೂಪ್ ಅಲ್ಲಿ ಸೆಕೆಂಡ್ ಎಲಿಮೆಂಟ್ ಮತ್ತೆ ಯಾವುದೇ ಒಂದು ಸ್ಟಾರ್ಟಿಂಗ್ ಯಾವ್ದು ನಾವು ಗ್ರೂಪ್ ಕನ್ಸಿಡರ್ ಮಾಡ್ಕೊಳ್ತೀವಿ ಆ ಗ್ರೂಪ್ ಅಲ್ಲಿ ಸ್ಟಾರ್ಟಿಂಗ್ ಎಲಿಮೆಂಟ್, ನೆಕ್ಸ್ಟ್ ದಟ್ ಈಸ್ ನೆಕ್ಸ್ಟ್ ಹೈಯರ್ ಗ್ರೂಪ್ ಅಲ್ಲಿ ಸೆಕೆಂಡ್ ಎಲಿಮೆಂಟ್ಗೆ ಸಿಮಿಲಾರಿಟಿ, ಕೆಮಿಕಲ್ ಸಿಮಿಲಾರಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು ದಟ್ ಈಸ್ ಅ ಡಯಾಗನಲ್ ರಿಲೇಶನ್ಶಿಪ್. ಅರ್ಥ ಆಗಿದೆ? ಡಯಾಗನಲ್ ರಿಲೇಶನ್ಶಿಪ್ ಅಂದ್ರೆ ದ ಕೆಮಿಕಲ್ ಸಿಮಿಲಾರಿಟಿ ಬಿಟ್ವೀನ್ ದ ಸ್ಟಾರ್ಟಿಂಗ್ ಎಲಿಮೆಂಟ್ ಆಫ್ ಎನಿ ಗ್ರೂಪ್ ವಿತ್ ದ ಅಥವಾ ಅಂಡ್ ದ ಸೆಕೆಂಡ್ ಎಲಿಮೆಂಟ್ ಆಫ್ ನೆಕ್ಸ್ಟ್ ಹೈಯರ್ ಗ್ರೂಪ್ ಇಸ್ ಕಾಲ್ಡ್ ಆಸ್ ಡಯಾಗನಲ್ ರಿಲೇಶನ್ಶಿಪ್. ಈ ಡಯಾಗನಲ್ ರಿಲೇಶನ್ಶಿಪ್ ಅಂದ್ರೆ ಏನಂದ್ರೆ 1 ಮಾರ್ಕ್ ಅಲ್ಲಿ ಕೇಳಬಹುದು. ಅರ್ಥ ಆಯ್ತಾ? ದ ಕೆಮಿಕಲ್ ಸಿಮಿಲಾರಿಟಿ ಬಿಟ್ವೀನ್ ದ ಸ್ಟಾರ್ಟಿಂಗ್ ಎಲಿಮೆಂಟ್ ಆಫ್ ಎನಿ ಗ್ರೂಪ್ ಅಥವಾ ಫಸ್ಟ್ ಎಲಿಮೆಂಟ್ ಅಥವಾ ಫಸ್ಟ್ ಮೆಂಬರ್ ಆಫ್ ಎನಿ ಗ್ರೂಪ್ ವಿತ್ ದ ಸೆಕೆಂಡ್ ಎಲಿಮೆಂಟ್ ಆಫ್ ನೆಕ್ಸ್ಟ್ ಹೈಯರ್ ಗ್ರೂಪ್ ಅಥವಾ ಅಂಡ್ ದ ಸೆಕೆಂಡ್ ಎಲಿಮೆಂಟ್ ಆಫ್ ನೆಕ್ಸ್ಟ್ ಹೈಯರ್ ಗ್ರೂಪ್ ಇಸ್ ಕಾಲ್ಡ್ ಆಸ್ ಡಯಾಗನಲ್ ರಿಲೇಶನ್ಶಿಪ್. ಈ ಡಯಾಗನಲ್ ರಿಲೇಶನ್ಶಿಪ್ ಏನೆಲ್ಲ ಡಯಾಗನಲ್ ರಿಲೇಶನ್ಶಿಪ್ ಹೊಂದಿರುತ್ತೆ ಈ ಸೆಕೆಂಡ್ ಪೀರಿಯಡ್ ಮತ್ತೆ ಥರ್ಡ್ ಪೀರಿಯಡ್ ಎಲಿಮೆಂಟ್ಸ್, ದಟ್ ಈಸ್ ಲಿಥಿಯಂ ಅಂಡ್ ಎಕ್ಸಾಂಪಲ್ಸ್ ನಾವು ಲಿಥಿಯಂ ಅಂಡ್ ಮೆಗ್ನೀಷಿಯಂ ಕೊಡು, ಬೆರಿಲಿಯಂ ಅಂಡ್ ಅಲ್ಯೂಮಿನಿಯಂ ಕೊಡು, ಬೋರಾನ್ ಅಂಡ್ ಸಿಲಿಕಾನ್ ಕೊಡಿ, ಇವೆಲ್ಲ ಡಯಾಗನಲ್ ರಿಲೇಶನ್. ಯಾವುದೋ ಒಂದು ಎಕ್ಸಾಂಪಲ್ ಕೊಡ್ಬೋದಾ? ವಾಟ್ ಈಸ್ ಡಯಾಗನಲ್ ರಿಲೇಶನ್? ಗಿವ್ ಎನ್ ಎಕ್ಸಾಂಪಲ್ ಅಂತ. ಈ ಡಯಾಗನಲ್ ರಿಲೇಶನ್ಶಿಪ್ ಏನು ಕೆಮಿಕಲ್ ಸಿಮಿಲಾರಿಟಿ ಏನದ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂದ್ರೆ ಈ ಲಿಥಿಯಂ ಅಂಡ್ ಮೆಗ್ನೀಷಿಯಂ, ಅರ್ಥ ಆಯ್ತಾ? ನಾವು ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಬೆರಿಲಿಯಂ ಅಂಡ್ ಅಲ್ಯೂಮಿನಿಯಂ ಅಥವಾ ಈ ಬೋರಾನ್ ಅಂಡ್ ಸಿಲಿಕಾನ್ ನಾವು ತಗೊಂಡಾಗ ಅರ್ಥ ಆಯ್ತಾ? ಇವೆರಡು ಫಾರ್ ಎಕ್ಸಾಂಪಲ್ ಇವೆರಡು ತಗೊಳ್ಳೋಣ ಅಥವಾ ಇವೆರಡು ತಗೊಳ್ಳೋಣ, ಸೇಮ್ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಹೊಂದಿರ್ತವೆ, ಅರ್ಥ ಆಯ್ತಾ? ಸೇಮ್ ಎಲೆಕ್ಟ್ರೋನೆಗೆಟಿವಿಟಿ ಹೊಂದಿರ್ತವೆ, ಸೇಮ್ ಪೋಲರೈಸಿಂಗ್ ಪವರ್ ಹೊಂದಿರ್ತವೆ,
ಅರ್ಥ ಆಗಿದೆಯಾ? ಇದು ಅಷ್ಟೇ, ಸೇಮ್ ಎಲೆಕ್ಟ್ರೋನೆಗೆಟಿವಿಟಿ ಹೊಂದಿರ್ತವೆ, ಸೇಮ್ ಪೋಲರೈಸಿಂಗ್ ಪವರ್ ಹೊಂದಿರ್ತವೆ, ಸೇಮ್ ಅಯಾನಿಕ್ ಅಂಡ್ ಅಟಾಮಿಕ್ ಚಾರ್ಜ್ ಹೊಂದಿರ್ತವೆ, ರೇಡಿಯಸ್ ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯಸ್ ಹೊಂದಿರ್ತವೆ, ಅರ್ಥ ಆಯ್ತಾ? ಸೇಮ್ ಪೋಲರೈಸಿಂಗ್ ಪವರ್ ಹೊಂದಿರುತ್ತೆ, ಸೇಮ್ ಎಲೆಕ್ಟ್ರೋನೆಗೆಟಿವಿಟಿ ಹೊಂದಿರುತ್ತೆ, ಸೇಮ್ ಅಯನೈಸೇಷನ್ ಎನರ್ಜಿ ಹೊಂದಿರುತ್ತೆ. ಇವೆಲ್ಲ ನಾವು ಹೇಳ್ತಕ್ಕಂಥ ದಟ್ ಈಸ್ ಡಯಾಗನಲ್ ರಿಲೇಶನ್ಶಿಪ್ ಅಲ್ಲಿ. ಅರ್ಥ ಆಯ್ತಾ? ಅವೆಲ್ಲ ಅವೇ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲ. ಅರ್ಥ ಆಯ್ತು? ಇದನ್ನ ಎತ್ಕೊಂಡು ಹೋಗಿ ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದಾಗ ಮಾನಾಕ್ಸೈಡ್ ಫಾರ್ಮ್ ಆಗುತ್ತೆ. ಇದನ್ನ ಎತ್ಕೊಂಡೋಗಿ ನಾವು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದಾಗ ಕರೆಸ್ಪಾಂಡಿಂಗ್ ಮಾನಾಕ್ಸೈಡ್ ಫಾರ್ಮ್ ಆಗುತ್ತೆ. ಲಿಥಿಯಂ ಆಕ್ಸೈಡ್ ಅಂಡ್ ಮೆಗ್ನೀಷಿಯಂ ಮಾನಾಕ್ಸೈಡ್ ಲಿಥಿಯಂ ಮಾನಾಕ್ಸೈಡ್ ಅಂಡ್ ಮೆಗ್ನೀಷಿಯಂ ಮಾನಾಕ್ಸೈಡ್ ಫಾರ್ಮ್ ಮಾಡುತ್ತೆ. ಇದನ್ನ ಎತ್ಕೊಂಡೋಗಿ ನೈಟ್ರೋಜನ್ ಜೊತೆ ಕಂಬೈನ್ ಮಾಡಿದಾಗ ಇದನ್ನ ಎತ್ಕೊಂಡೋಗಿ ನೈಟ್ರೋಜನ್ ಜೊತೆ ರಿಯಾಕ್ಟ್ ಮಾಡಿದಾಗ ಅರ್ಥ ಆಯ್ತು, 2 ನೈಟ್ರೈಡ್ಸ್ ಫಾರ್ಮ್ ಆಗುತ್ತೆ, ಲಿಥಿಯಂ ನೈಟ್ರೈಡ್ ಅಂಡ್ ಮೆಗ್ನೀಷಿಯಂ ನೈಟ್ರೈಡ್. ಅರ್ಥ ಆಯ್ತಾ? ಇದರ ಮಾನಾಕ್ಸೈಡ್ ಅಥವಾ ಇದರ ಮಾನಾಕ್ಸೈಡ್ ನ ವಾಟರ್ ಡಿಸಾಲ್ವ್ ಮಾಡಿದಾಗ ದೇ ಪ್ರೊಡ್ಯೂಸಸ್ ವೀಕ್ ಬೇಸಸ್. ಇದು ವೀಕ್ ಬೇಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ವಾಟರ್ ಡಿಸಾಲ್ವ್ ಮಾಡಿದಾಗ ಇದರ ಆಕ್ಸೈಡ್ ಎತ್ಕೊಂಡೋಗಿ ಮಾನಾಕ್ಸೈಡ್ ಎತ್ಕೊಂಡೋಗಿ ಇದರ ಮಾನಾಕ್ಸೈಡ್ ಎತ್ಕೊಂಡೋಗಿ ವಾಟರ್ ಡಿಸಾಲ್ವ್ ಮಾಡಿದಾಗ ದೇ ಪ್ರೊಡ್ಯೂಸಸ್ ವೀಕ್ ಬೇಸಸ್. ಇದರ ಕಾರ್ಬೋನೇಟ್ ಲಿಥಿಯಂ ಕಾರ್ಬೋನೇಟ್ ಅಥವಾ ಮೆಗ್ನೀಷಿಯಂ ಕಾರ್ಬೋನೇಟ್ ನ ಅರ್ಥ ಆಯ್ತಾ ಡಿಸೋಸಿಯೇಟ್ ಮಾಡಿದಾಗ ಅದರ ಮಾನಾಕ್ಸೈಡ್ಸ್ ಫಾರ್ಮ್ ಆಗಿ ಕಾರ್ಬನ್ ಡೈಆಕ್ಸೈಡ್ಸ್ ಲಿಬರೇಟ್ ಆಗುತ್ತೆ. ಅರ್ಥ ಆಯ್ತಾ? ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಇದರಲ್ಲಿ. ಮತ್ತೆ ಇದರ ನೈಟ್ರೇಟ್ ದಟ್ ಈಸ್ ಲಿಥಿಯಂ ನೈಟ್ರೇಟ್ ಮೆಗ್ನೀಷಿಯಂ ನೈಟ್ರೇಟ್. ದಟ್ ಈಸ್ ಲಿಥಿಯಂ ನೈಟ್ರೇಟ್ ಅಂದ್ರೆ LiNO3, ಮೆಗ್ನೀಷಿಯಂ ನೈಟ್ರೇಟ್ ಅಂದ್ರೆ MgNO3 ಟ್ವೈಸ್. ಇವನ್ನ ಡಿಕಂಪೋಸ್ ಮಾಡಿದ್ರೆ ಕರೆಸ್ಪಾಂಡಿಂಗ್ ಮಾನಾಕ್ಸೈಡ್ಸ್ ಫಾರ್ಮ್ ಆಗಿ ಅರ್ಥ ಆಯ್ತಾ ನೈಟ್ರೋಜನ್ ಗ್ಯಾಸ್ ಅಂಡ್ ಆಕ್ಸಿಜನ್ ಗ್ಯಾಸ್ ಲಿಬರೇಟ್ ಮಾಡ್ತವೆ. ಅರ್ಥ ಆಯ್ತಾ? ಮತ್ತೆ ಇದರ ಕ್ಲೋರೈಡ್ ಅಂದ್ರೆ ಬೋತ್ ಎಲಿಮೆಂಟ್ಸ್ ಕ್ಲೋರೈಡ್ಸ್ ಆರ್ ಕೋವೆಲೆಂಟ್ ಇನ್ ನೇಚರ್. ಅರ್ಥ ಆಗಿದೆಯಾ? ಇವೆಲ್ಲ ನಾವು ಕೆಮಿಕಲ್ ಸಿಮಿಲಾರಿಟಿ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡಿದ್ವಿ. ಜ್ಞಾಪಕ ಇದೆಯಾ? ಅರ್ಥ ಆಯ್ತಾ? ನೆಕ್ಸ್ಟ್ ಅವಕ್ಕೆ ಡಯಾಗನಲ್ ರಿಲೇಶನ್ಶಿಪ್ ಅಂತ ಕರಿತೀವಿ, ನೀವು ಮರಿಬಾರ್ದು. ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಅನಾಮಲಸ್ ಪ್ರಾಪರ್ಟೀಸ್. ಅನಾಮಲಸ್ ಅಂದ್ರೆ ಡಿಫರೆಂಟ್ ಇನ್ ಪ್ರಾಪರ್ಟೀಸ್. ಫಾರ್ ಎಕ್ಸಾಂಪಲ್ ಅರ್ಥ ಆಯ್ತು, ನಾವು ಡಿಸ್ಕಸ್ ಮಾಡಿದ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಸೆಕೆಂಡ್ ಪೀರಿಯಡ್ ತಾನೆ. ಈ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಏನೆಲ್ಲ ಇದಾವೋ ಈ ಎಲಿಮೆಂಟ್ಸ್ ಫಾರ್ ಎಕ್ಸಾಂಪಲ್ ಲಿಥಿಯಂ ತಗೊಂಡ್ರೆ ಆ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಇದು ಕೆಲವೊಂದು ಡಿಫರೆಂಟ್ ಇನ್ ಪ್ರಾಪರ್ಟೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬೆರಿಲಿಯಂ ತಗೊಂಡಾಗ ಈ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಕಂಪೇರ್ ಮಾಡಿದ್ರೆ ಇಟ್ಸ್ ಸರ್ಟನ್ ಡಿಫರೆಂಟ್ ಇನ್ ಪ್ರಾಪರ್ಟೀಸ್. ಫಾರ್ ಎಕ್ಸಾಂಪಲ್ 13th ಗ್ರೂಪ್ ಅಲ್ಲಿ ತಗೊಂಡಾಗ ಅರ್ಥ ಆಯ್ತಾ ದಿಸ್ ಬೋರಾನ್ ಹ್ಯಾವಿಂಗ್ ಡಿಫರೆಂಟ್ ಇನ್ ಪ್ರಾಪರ್ಟೀಸ್ ಅಂಡ್ ಕಂಪೇರ್ಡ್ ಟು ಅದರ್ ಎಲಿಮೆಂಟ್ಸ್ ಇನ್ ದ ಸೇಮ್ ಗ್ರೂಪ್. ಕಾರ್ಬನ್ ತಗೊಂಡಾಗ ಇಟ್ಸ್ ಹ್ಯಾವಿಂಗ್ ಡಿಫರೆಂಟ್ ಇನ್ ಪ್ರಾಪರ್ಟೀಸ್ ಅಂಡ್ ಕಂಪೇರ್ಡ್ ಟು ಅದರ್ ಎಲಿಮೆಂಟ್ಸ್ ಇನ್ ದ ಸೇಮ್ ಗ್ರೂಪ್. ಅರ್ಥ ಆಯ್ತಾ? ಇವಕ್ಕೆ ಅನಾಮಲಸ್ ಪ್ರಾಪರ್ಟೀಸ್, ಡಿಫರೆಂಟ್ ಇನ್ ಪ್ರಾಪರ್ಟೀಸ್ಗೆ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಯಾವ್ದ್ರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂತ ಕೇಳ್ಬೋದು ನಿಮಗೆ ಕ್ವಶನ್. ಅರ್ಥ ಆಯ್ತಾ? ನೀವು ಅನಾಮಲಸ್ ಪ್ರಾಪರ್ಟೀಸ್ ಅಂದ್ರೆ ಡಿಫರೆಂಟ್ ಇನ್ ಪ್ರಾಪರ್ಟೀಸ್. ಇವಾಗ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಆರ್ ಡಿಫರೆಂಟ್ ಇನ್ ಪ್ರಾಪರ್ಟೀಸ್ ವೆನ್ ಕಂಪೇರ್ಡ್ ಟು ಅದರ್ ಎಲಿಮೆಂಟ್ಸ್ ಇನ್ ದ ಸೇಮ್ ಗ್ರೂಪ್. ಯಾವ್ಯಾವ್ದು ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಅವು ಸೈಜಲ್ಲಿ ಚಿಕ್ಕದಾಗಿರ್ತವೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಲಿಥಿಯಂ ತಗೊಂಡಾಗ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ ಲಿಥಿಯಂ ಆ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಸೈಜಲ್ಲಿ ಚಿಕ್ಕದಾಗಿರುತ್ತೆ. ಮೋರ್ ಅಯನೈಸೇಷನ್ ಎನರ್ಜಿ ಹೊಂದಿರುತ್ತೆ, ಮೋರ್ ಎಲೆಕ್ಟ್ರೋನೆಗೆಟಿವಿಟಿ ಹೊಂದಿರುತ್ತೆ, ಮೋರ್ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಹೊಂದಿರುತ್ತೆ. ಆ ಗ್ರೂಪ್ ಅಲ್ಲಿ ಎಲ್ಲ ಎಲಿಮೆಂಟ್ಸ್ ಕಂಪೇರ್ ಮಾಡಿದ್ರೆ ಅದು ಅರ್ಥ ಆಯ್ತಾ? ಈ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಫಾರ್ಮೇಶನ್ ಆಫ್ ಕೋವೆಲೆಂಟ್ ಕಾಂಪೌಂಡ್ಸ್ ಆಲ್ಸೋ. ಫಾರ್ ಎಕ್ಸಾಂಪಲ್ ಲಿಥಿಯಂ ಮೆಗ್ನೀಷಿಯಂ ಕೋವೆಲೆಂಟ್ ಕಾಂಪೌಂಡ್ಸ್ ಫಾರ್ಮ್ ಮಾಡುತ್ತೆ ತಾನೆ, ಬೇರೆ ಅದರ್ ಎಲಿಮೆಂಟ್ ಡು ನಾಟ್ ಫಾರ್ಮ್ ಕೋವೆಲೆಂಟ್ ಕಾಂಪೌಂಡ್ಸ್. ಅರ್ಥ ಆಗಿದೆಯಾ? ಅರ್ಥ ಆಯ್ತಾ? ಈ ತರ ಡಿಫರೆಂಟ್ ಇನ್ ಪ್ರಾಪರ್ಟೀಸ್ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಮತ್ತೆ ಈ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಅಲ್ಲಿ ಅರ್ಥ ಆಯ್ತಾ ಮ್ಯಾಕ್ಸಿಮಮ್ ಕೋವೆಲೆನ್ಸಿ 4 ಮಾತ್ರ ಕೊಡುತ್ತೆ. ಅರ್ಥ ಆಯ್ತಾ? ಬೇರೆ ಎಲಿಮೆಂಟ್ಸ್ ಕೋವೆಲೆನ್ಸಿ ಡಿಫರೆಂಟ್ ಕೊಡುತ್ತೆ. ಯಾಕಪ್ಪ ಅಂದ್ರೆ ಸೆಕೆಂಡ್ ಪೀರಿಯಡ್ ಅಲ್ಲಿ ಅರ್ಥ ಆಯ್ತಾ ದಟ್ ಈಸ್ ವೇಲೆನ್ಶಿಯಲ್ ಅಲ್ಲಿ 2s ಮತ್ತೆ 2px 2py ಅಂಡ್ 2pz ಈ 4 ಆರ್ಬಿಟಲ್ಸ್ ಇರ್ತವೆ. ಈ 4 ಆರ್ಬಿಟಲ್ಸ್ ಇರ್ತಕ್ಕಂಥದ್ರಿಂದ ಈ ಮ್ಯಾಕ್ಸಿಮಮ್ ಕೋವೆಲೆನ್ಸಿ 4 ಮಾತ್ರ ಕೊಡುತ್ತೆ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್. ಅದೇ ಆ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಬೇರೆ ಎಲಿಮೆಂಟ್ಸ್ ಕಂಪೇರ್ ಮಾಡಿದಾಗ ಬೇರೆ ಎಲಿಮೆಂಟ್ಸ್ ಜಾಸ್ತಿ, ಯಾಕಂದ್ರೆ ವೇಲೆನ್ಸಿಯಲ್ ಅಲ್ಲಿ ಬೇರೆ ಬೇರೆ ಆರ್ಬಿಟಲ್ಸ್ ಇರ್ತವೆ ತಾನೆ. ಅರ್ಥ ಆಯ್ತಾ? ಆದ್ರಿಂದ ದಟ್ ಈಸ್ ಮ್ಯಾಕ್ಸಿಮಮ್ ಕೋವೆಲೆನ್ಸಿ 4 ಮಾತ್ರ ಕೊಡುತ್ತೆ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್. ಬೇರೆವು ಕೋವೆಲೆನ್ಸಿ 4 ಎಲ್ಲ ಡಿಫ್ರೆಂಟ್ ಕೊಡುತ್ತೆ, ಎಷ್ಟು ಕೊಡುತ್ತೆ, ಅದು ಜಾಸ್ತಿ ಕೊಡುತ್ತೆ ಅಂತ. ಅರ್ಥ ಆಗಿದೆಯಾ? ಇವೆಲ್ಲ
ದಟ್ ಈಸ್ ಅನಾಮಲಸ್ ಪ್ರಾಪರ್ಟೀಸ್ ಕೂಡ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ದಯವಿಟ್ಟು ನಾವೇನು ಲಾಸ್ಟ್ ಕ್ಲಾಸಲ್ಲಿ ಅನಾಮಲಸ್ ಪ್ರಾಪರ್ಟೀಸ್ ನಾವು ಡಿಸ್ಕಸ್ ಮಾಡಿದ್ವಿ ಅವೆಲ್ಲ ಒಂದು ಕಡೆ ಬರೆದು ಬಿಡಿ. ಅರ್ಥ ಆಯ್ತಾ? ಏನು ಅನಾಮಲಸ್ ಪ್ರಾಪರ್ಟೀಸ್ ಅರ್ಥ ಆಯ್ತಾ? Second period elements having different in properties when compared to other elements in the same group. That properties are called as anomalous properties of second period elements. ಅರ್ಥ ಆಯ್ತಾ? ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಅರ್ಥ ಆಯ್ತಾ? ದಟ್ ಈಸ್ ಸೈಜಲ್ಲಿ ಚಿಕ್ಕದಾಗಿರ್ತವೆ. ಒಂದು ಬರಿಬೋದಾ? ನೀವು ಒಂದು ಸೆಂಟೆನ್ಸ್ ಬರೀರಿ. ದ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಹ್ಯಾವಿಂಗ್ ಸ್ಮಾಲರ್ ಇನ್ ಸೈಜ್ ವೆನ್ ಕಂಪೇರ್ಡ್ ಟು ಅದರ್ ಎಲಿಮೆಂಟ್ಸ್ ಇನ್ ಸೇಮ್ ಗ್ರೂಪ್. ಅರ್ಥ ಆಯ್ತಾ? ದ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಹ್ಯಾವಿಂಗ್ ಮೋರ್ ಅಯನೇಷನ್ ಎನರ್ಜಿ ವೆನ್ ಕಂಪೇರ್ಡ್ ಟು ಅದರ್ ಎಲಿಮೆಂಟ್ಸ್ ಇನ್ ಸೇಮ್ ಗ್ರೂಪ್. The second period elements having more electronegativity when compared to other elements in the same group. ಅರ್ಥ ಆಯ್ತಾ? The second period elements having more electron affinity when compared to other elements in the same group. The second period elements can form ಅರ್ಥ ಆಯ್ತಾ? covalent compounds whereas other elements in the same group cannot form covalent compounds. ಅರ್ಥ ಆಗಿದೆಯಾ? ಈ ಥರ ನಾವು ಅನಾಮಲಸ್ ಪ್ರಾಪರ್ಟೀಸ್ನ ಎಕ್ಸ್ಪ್ಲೇನ್ ಮಾಡ್ಬೋದು. ಯಾವ್ಯಾವ ಅನಾಮಲಸ್ ಪ್ರಾಪರ್ಟೀಸ್ ಅಂತ ಬಿಟ್ಟು ಕೇಳಿದ್ರೆ ಅದು ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಏನೇನು ಪ್ರಾಪರ್ಟೀಸ್ ಹೊಂದಿರುತ್ತೆ ಅಂತ ಬರಿಬೋದಾ? 3-4 ಬರಿಬೋದಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗಿದೆಯಾ? ನೆಕ್ಸ್ಟ್, ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಹ್ಯಾವಿಂಗ್ ಎ ಮ್ಯಾಕ್ಸಿಮಮ್ ಕೋವೆಲೆನ್ಸಿ 4 ಬಿಕಾಸ್ ಫಾರ್ ದ ಬಾಂಡ್ ಫಾರ್ಮೇಷನ್ ಇಟ್ ಇನ್ವಾಲ್ವ್ಸ್ ಓನ್ಲಿ 4 ಆರ್ಬಿಟಾಲ್ಸ್ ವೇರ್ ದ ಅದರ್ ಎಲಿಮೆಂಟ್ಸ್ ಇಟ್ಸ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ ಕೋವೆಲೆನ್ಸಿ because the availability of maximum number of orbitals for bonding formation. ಅರ್ಥ ಆಗಿದೆ? ಈ ತರ ನಾವು ಎಕ್ಸ್ಪ್ಲೇನ್. ಮತ್ತೆ ಇನ್ನ ಹೇಳ್ಬೋದು ನೀವು, ದ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಸ್ಟ್ರಾಂಗರ್ ಮಲ್ಟಿಪಲ್ ಬಾಂಡ್ಸ್ ಫಾರ್ಮ್ ಮಾಡ್ತವೆ. ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಕಾರ್ಬನ್ ತಗೊಂಡಾಗ ಟ್ರಿಪಲ್ ಬಾಂಡ್ ವರ್ಗೂ ಹೋಗುತ್ತೆ. ನೈಟ್ರೋಜನ್ ಕಾರ್ಬನ್ ಕೂಡ ದಟ್ ಇಸ್ ಟ್ರಿಪಲ್ ಬಾಂಡ್ ವರ್ಗೂ ಹೋಗುತ್ತೆ ತಾನೆ. ಬೇರೆ ಅದರ್ ಎಲಿಮೆಂಟ್ಸ್ ಇನ್ ದ ಸೇಮ್ ಗ್ರೂಪ್ ಕೆನಾಟ್ ಫಾರ್ಮ್ ಸ್ಟ್ರಾಂಗ್ ಮಲ್ಟಿಪಲ್ ಬಾಂಡ್ಸ್. ಅರ್ಥ ಆಗಿದೆಯಾ? ಈ ತರ ನಾವು ಡಿಫರೆಂಟ್ ಇನ್ ಪ್ರಾಪರ್ಟೀಸ್ ಕೊಡಬಹುದು. ಅರ್ಥ ಆಯ್ತಾ? ನೆಕ್ಸ್ಟ್, ಇವಾಗ ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದು ಇನ್ ಟುಡೇಸ್ ವಿಡಿಯೋ ದಟ್ ಈಸ್ ಪಿರಿಯಾಡಿಕ್ ಟ್ರೆಂಡ್ಸ್ ಅಂಡ್ ಕೆಮಿಕಲ್ ರಿಯಾಕ್ಟಿವಿಟಿ. ಪಿರಿಯಾಡಿಕ್ ಟ್ರೆಂಡ್ಸ್ ಅಂಡ್ ಕೆಮಿಕಲ್ ರಿಯಾಕ್ಟಿವಿಟಿ. ಈ ಪಿರಿಯಾಡಿಕ್ ಟ್ರೆಂಡ್ಸ್ ಅಂಡ್ ಕೆಮಿಕಲ್ ರಿಯಾಕ್ಟಿವಿಟಿಯಲ್ಲಿ ನಿಮಗೆ ಗೊತ್ತಿದೆ ದ ಪಿರಿಯಾಡಿಕ್ ಪ್ರಾಪರ್ಟೀಸ್ ಲೈಕ್ ಯಾವ್ಯಾವುದು? ಅಟಾಮಿಕ್ ಸೈಜ್, ಅಯನೈಸೇಷನ್ ಎನರ್ಜಿ, electron affinity, electronegativity influences the chemical reactivity of the elements. ಅರ್ಥ ಆಯ್ತಾ? ಪಿರಿಯಾಡಿಕ್ ಟೇಬಲ್ ಅಲ್ಲಿ ಏನೆಲ್ಲ ಎಲಿಮೆಂಟ್ಸ್ ಇದಾವೋ ಆ ಎಲಿಮೆಂಟ್ಸ್ ನ ಕೆಮಿಕಲ್ ರಿಯಾಕ್ಟಿವಿಟಿನ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದು ಯಾವ ಪಿರಿಯಾಡಿಕ್ ಪ್ರಾಪರ್ಟೀಸ್? ಅರ್ಥ ಆಯ್ತಾ? ಅಟಾಮಿಕ್ ಸೈಜ್ ಪ್ರಾಪರ್ಟಿ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಅಯನೈಸೇಷನ್ ಎನರ್ಜಿ ಪ್ರಾಪರ್ಟಿ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಎಲೆಕ್ಟ್ರಾನ್ ಅಫಿನಿಟಿ ಪ್ರಾಪರ್ಟಿ ಇನ್ಫ್ಲೂಯೆನ್ಸ್ ಮಾಡುತ್ತೆ ಕೆಮಿಕಲ್ ರಿಯಾಕ್ಟಿವಿಟಿ ಆಫ್ ಎಲಿಮೆಂಟ್ಸ್. ಅರ್ಥ ಆಯ್ತಾ? ದ ಪಿರಿಯಾಡಿಕ್ ಪ್ರಾಪರ್ಟೀಸ್ ಲೈಕ್ ಅಟಾಮಿಕ್ ಸೈಜ್ ಪ್ರಾಪರ್ಟಿ. ಅರ್ಥ ಆಯ್ತಾ? ಬರ್ಬಿಡಿ ಒಂದು ಸೆಂಟೆನ್ಸ್. ಅಟಾಮಿಕ್ ಸೈಜ್ ಪ್ರಾಪರ್ಟಿ, ಅಯನೈಸೇಷನ್ ಎನರ್ಜಿ ಪ್ರಾಪರ್ಟಿ, ಎಲೆಕ್ಟ್ರಾನ್ ಅಫಿನಿಟಿ ಪ್ರಾಪರ್ಟಿ, ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ಇನ್ಫ್ಲೂಯೆನ್ಸಸ್ ದ ಕೆಮಿಕಲ್ ರಿಯಾಕ್ಟಿವಿಟಿ ಆಫ್ ಎಲಿಮೆಂಟ್ಸ್. ಅರ್ಥ ಆಯ್ತಾ? ಆ ಕೆಮಿಕಲ್ ರಿಯಾಕ್ಟಿವಿಟಿ ಯಾವ ತರ ಇನ್ಫ್ಲೂಯೆನ್ಸ್ ಮಾಡುತ್ತೆ? ಫಸ್ಟ್ ನಾವು ಮೆಟಾಲಿಕ್ ಪ್ರಾಪರ್ಟಿ. ಮೆಟಾಲಿಕ್ ಪ್ರಾಪರ್ಟಿ, ನಾನ್ ಮೆಟಾಲಿಕ್ ಪ್ರಾಪರ್ಟಿ, ನೆಕ್ಸ್ಟ್ ಮೆಟಲಾಯ್ಡ್ಸ್. ಅರ್ಥ ಆಯ್ತಾ? ಇಲ್ಲಿ ಮೆಟಲಾಯ್ಡ್ಸ್. ಅರ್ಥ ಆಯ್ತಾ? ಏನು ಈ ಮೆಟಲಾಯ್ಡ್ಸ್? ನಾನ್ ಮೆಟಾಲಿಕ್ ಪ್ರಾಪರ್ಟಿ. ಫಸ್ಟ್ ಮೆಟಾಲಿಕ್ ಪ್ರಾಪರ್ಟಿ. ಈ ಪಿರಿಯಾಡಿಕ್ ಟೇಬಲ್ ಅಂದ ತಕ್ಷಣ ಅರ್ಥ ಆಯ್ತಾ? ನಿಮಗೆ ಮೈಂಡಲ್ಲಿ ಬಂದಿರಬೇಕು. ಅರ್ಥ ಆಯ್ತಾ? ಪಿರಿಯಾಡಿಕ್ ಟೇಬಲ್ ಅಲ್ಲಿ ನೋಡಿ, ಇಲ್ಲಿ ಈ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಇವು ಗೊತ್ತಿದೆ ನಿಮಗೆ. ಇವು ಎಸ್ ಬ್ಲಾಕ್ ಎಲಿಮೆಂಟ್ಸ್, ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2. ಅರ್ಥ ಆಯ್ತಾ? ಇವು ಡಿ ಬ್ಲಾಕ್ ಎಲಿಮೆಂಟ್ಸ್, ಇವು ಎಫ್ ಬ್ಲಾಕ್ ಎಲಿಮೆಂಟ್ಸ್. ಅರ್ಥ ಆಯ್ತಾ? ಈ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಡಿ ಬ್ಲಾಕ್ ಎಲಿಮೆಂಟ್ಸ್, ಎಸ್ ಬ್ಲಾಕ್ ಎಲಿಮೆಂಟ್ಸ್, all elements are metallic in nature. All are metals. ಅರ್ಥ ಆಯ್ತಾ? ಯಾಕೆ ಇವು ಮೆಟಲ್ಸ್ ಅಂತ ಹೇಳ್ಬಿಟ್ಟಂದ್ರೆ, ಬಿಕಾಸ್ ದೇ ಹ್ಯಾವಿಂಗ್ ದ ಕೆಪಾಸಿಟಿ ಟು ಲಾಸ್ ದೇರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಅವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಲಾಸ್ ಮಾಡ್ಕೊಳ್ತವೆ ಈಸಿಯಾಗಿ. ಬಿಕಾಸ್ ದೇ ಕ್ಯಾನ್ ಪೊಸೆಸ್ ಲೆಸ್ ಅಯನೈಸೇಷನ್ ಎನರ್ಜೀಸ್. ವೈ ದೇ ಪೊಸೆಸ್ ಲೆಸ್ ಅಯನೈಸೇಷನ್ ಎನರ್ಜೀಸ್? ಡ್ಯೂ ಟು ಲಾರ್ಜರ್ ಇನ್ ಸೈಜ್. ಅರ್ಥ ಆಯ್ತಾ? ಇವು ಕಂಪೇರ್ ಮಾಡಿದ್ರೆ ಇವು ಇನ್ನೂ ಲಾರ್ಜ್ ಇರ್ತವೆ ಸೈಜ್, ಆದ್ರಿಂದ ನೀವು ಇನ್ನೂ ಲೆಸ್ ಅಯನೈಸೇಷನ್ ಎನರ್ಜಿ, ಅದರಿಂದ ಇವು ಲೆಸ್
ಲೆಸ್ ಅಯನೈಸೇಷನ್ ಹೊಂದಿರುತ್ತೆ. ಮೆಟಾಲಿಕ್ ಪ್ರಾಪರ್ಟಿನ ಅಷ್ಟು ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ಮೆಟಾಲಿಕ್ ಪ್ರಾಪರ್ಟಿ ಹೊಂದಿರುತ್ತೆ. ಅರ್ಥ ಆಗಿದೆಯಾ? ಇವೆಲ್ಲ ಮೆಟಾಲಿಕ್ ಪ್ರಾಪರ್ಟೀಸ್ನ ಒಬ್ಬೆ ಮಾಡ್ತವೆ. ಏನ್ ಮೆಟಾಲಿಕ್ ಪ್ರಾಪರ್ಟೀಸ್? ದೇ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅರ್ಥ ಆಯ್ತಾ? ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತವೆ, ಥರ್ಮಲ್ ಕಂಡಕ್ಟಿವಿಟಿನ ಕಂಡಕ್ಟ್ ಮಾಡ್ತವೆ ಅಂದ್ರೆ ಹೀಟ್. ಅರ್ಥ ಆಯ್ತಾ? ದೇ ಕ್ಯಾನ್ ಕಂಡಕ್ಟ್ ಬೋತ್ ಎಲೆಕ್ಟ್ರಿಕಲ್ ಅಂಡ್ ದಟ್ ಈಸ್ ಥರ್ಮಲ್ ಕಂಡಕ್ಟಿವಿಟಿ ಪ್ರಾಪರ್ಟೀಸ್. ಅರ್ಥ ಆಯ್ತಾ? ಮತ್ತೆ ಮೆಟಾಲಿಕ್ ಲಸ್ಟರ್ ಪ್ರಾಪರ್ಟಿ ಹೊಂದಿರುತ್ತೆ. ಲಸ್ಟರ್ ಪ್ರಾಪರ್ಟಿ ಅಂದ್ರೆ ಶೈನಿಂಗ್ ಪ್ರಾಪರ್ಟಿ. ಅರ್ಥ ಆಯ್ತಾ? ನೆಕ್ಸ್ಟ್ ಮ್ಯಾಲಿಬಿಲಿಟಿ ಅಂಡ್ ಡಕ್ಟಿಲಿಟಿ ಪ್ರಾಪರ್ಟಿ ಹೊಂದಿರುತ್ತೆ. ಮ್ಯಾಲಿಬಿಲಿಟಿ ಮತ್ತೆ ಡಕ್ಟಿಲಿಟಿ ಪ್ರಾಪರ್ಟಿ ಹೊಂದಿರುತ್ತೆ. ಮತ್ತೆ ಸ್ಟ್ರಾಂಗ್ ಮೆಟಾಲಿಕ್ ಬಾಂಡ್ಸ್ ಫಾರ್ಮ್ ಮಾಡುತ್ತೆ. ಸ್ಟ್ರಾಂಗ್ ಮೆಟಾಲಿಕ್ ಬಾಂಡ್ಸ್ ಫಾರ್ಮ್ ಮಾಡುತ್ತೆ. ಅರ್ಥ ಇದು ಎಲ್ಲಾ ಪ್ರಾಪರ್ಟೀಸ್ ಹೊಂದಿರುತ್ತೆ. ಅದರಿಂದ ಇದಕ್ಕೆ ಮೆಟಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾವ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಮತ್ತೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಮತ್ತೆ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆಲ್ ಆಫ್ ದೆಮ್ ಆರ್ ಮೆಟಲ್ಸ್. ಅರ್ಥ ಆಯ್ತಾ? ಆಲ್ ಆಫ್ ದೆಮ್ ಆರ್ ಮೆಟಲ್ಸ್. ಅರ್ಥ ಆಯ್ತಾ? ಯಾಕೆ ಮೆಟಾಲಿಕ್ ನೇಚರ್ ಹೊಂದಿರುತ್ತೆ ಅಂತ ಕೂಡ ಗೊತ್ತಿತ್ತು. ಲೋ ಅಯನೈಸೇಷನ್ ಎನರ್ಜಿ ಪ್ರೊಸೆಸ್ ಮಾಡುತ್ತೆ, ಸೈಜ್ ಅಲ್ಲಿ ದೊಡ್ಡದಾಗಿರ್ತವೆ. ಅರ್ಥ ಆಯ್ತಾ? ಮತ್ತೆ ಮೆಟಾಲಿಕ್ ಲಸ್ಟರ್ ಪ್ರಾಪರ್ಟಿ ಹೊಂದಿರುತ್ತೆ, ಮ್ಯಾಲಿಬಿಲಿಟಿ ಡಕ್ಟಿಲಿಟಿ ಪ್ರಾಪರ್ಟಿ ಹೊಂದಿರುತ್ತೆ, ಸ್ಟ್ರಾಂಗ್ ಮೆಟಾಲಿಕ್ ಬಾಂಡ್ಸ್ ಫಾರ್ಮ್ ಮಾಡಿರುತ್ತೆ. ಅರ್ಥ ಆಯ್ತಾ? ಇವೆಲ್ಲ ನಿಮ್ಗೆ ಗೊತ್ತಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಬಂದಾಗ ಇವು ಮೋಸ್ಟ್ ಆಫ್ ದೆಮ್ ಆರ್ ನಾನ್ ಮೆಟಲ್ಸ್. ಇದ್ರಲ್ಲಿ ಕೂಡ ಮೆಟಲ್ಸ್ ಇದಾವೆ. ಫಾರ್ ಎಕ್ಸಾಂಪಲ್ ಯು ಟೇಕ್, ಅರ್ಥ ಆಯ್ತಾ? ನೋಡಿ ಲೆಡ್, ಅರ್ಥ ಆಯ್ತಾ? ಬಿಸ್ಮತ್ತು, ಇವೆಲ್ಲ ಪೊಲೋನಿಯಂ, ಇವೆಲ್ಲ ಏನಿಲ್ಲ ಮೆಟಲ್ಸ್. ಇವು ಅವು ಕೂಡ ಸೈಜ್ ಅಲ್ಲಿ ದೊಡ್ಡದಾಗಿರ್ತವೆ, ಲೆಸ್ ಅಯನೈಸೇಷನ್ ಎನರ್ಜಿ ಪ್ರೊಸೆಸ್ ಮಾಡುತ್ತೆ, ಆದ್ರಿಂದ ಅವು ಮೆಟಲ್ಸ್. ಇವೆಲ್ಲ ನಾನ್ ಮೆಟಲ್ಸ್. ಇವೆಲ್ಲ ನಾನ್ ಮೆಟಲ್ಸ್ ಬಿಕಾಸ್ ನೋಡಿ ಇಲ್ಲಿ ಯಾವ ಎಲಿಮೆಂಟ್ಸು ತನ್ನ ಕಡೆಯಿಂದ ಎಲೆಕ್ಟ್ರಾನ್ಸ್ ಲಾಸ್ ಮಾಡ್ಕೊಳ್ಳಿಕ್ಕೆ ರೆಡಿ ಇರ್ತಾವೋ ಅವೆಲ್ಲ ಮೆಟಲ್ಸ್. ಯಾವ ಎಲಿಮೆಂಟ್ಸು ತನ್ನ ಕಡೆ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳತ್ತೋ, ಅಂದ್ರೆ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡಿಕೊಂಡು ಸ್ಟೇಬಲ್ ಬರುತ್ತೋ ಅವು ನಾನ್ ಮೆಟಲ್ಸ್. ಒನ್ ಆರ್ ಮೋರ್ ಎಲೆಕ್ಟ್ರಾನ್ಸ್ ಕಳ್ಕೊಂಡು ಸ್ಟೇಬಲ್ ಬರ್ತಾವೋ ಅವು ಮೆಟಲ್ಸ್. ಇವೆಲ್ಲ ಮೆಟಾಲಿಕ್ ಪ್ರಾಪರ್ಟಿನ ಒಬ್ಬರು ಮಾಡ್ತವೆ, ಇವೆಲ್ಲ ನಾನ್ ಮೆಟಾಲಿಕ್ ಪ್ರಾಪರ್ಟಿನ ಒಬ್ಬರು ಮಾಡ್ತವೆ. ಏನ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ? that does not gives metallic luster property. They do not conduct electricity or thermal conductivity. ಅರ್ಥ ಆಯ್ತಾ? They do not having malleability and ductility. ಅರ್ಥ ಆಯ್ತಾ? ಅವು ಗ್ಯಾಸಸ್ ಕೂಡ ಇರ್ಬೋದು. ಇವೆಲ್ಲ ಗ್ಯಾಸಸ್ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಇವೆಲ್ಲ ಸಾಲಿಡ್ಸ್. ಯಾಕಂದ್ರೆ ಮೆಟಾಲಿಕ್ ಬಾಂಡ್ಸ್ ಇರುತ್ತೆ. ಅರ್ಥ ಆಯ್ತಾ? ಅವು ಗ್ಯಾಸಸ್ಸು ಲಿಕ್ವಿಡ್ಸು ಇರ್ಬೋದು. ಅರ್ಥ ಆಯ್ತಾ? ಹಾಗೆ ಮೆಟಲ್ಸ್ ನಾನ್ ಮೆಟಲ್ಸ್ ಯಾವುದು ಗೊತ್ತಾಯ್ತಾ? ಎಕ್ಸ್ಟ್ರೀಮ್ ರೇಟಲ್ಲಿ ಇರ್ತಕ್ಕಂಥ ನಾನ್ ಮೆಟಲ್ಸ್. ಅರ್ಥ ಇವೆಲ್ಲ ನಾನ್ ಮೆಟಲ್ಸ್. ಇದರಲ್ಲಿ ಮೆಟಲೈಟ್ಸ್ ಕೂಡ ಇದೆ. ಅರ್ಥ ಆಯ್ತಾ? ಯಾವ? ಜರ್ಮೇನಿಯಂ, ಅರ್ಥ ಆಯ್ತಾ? ಆರ್ಸೆನಿಕ್, ಆಂಟಿಮನಿ, ಇವೆಲ್ಲ ಇದೆ ನೋಡಿ. ಇವೆಲ್ಲ ಅರ್ಥ ಆಯ್ತಾ? ಈ ಮೂರು ಅರ್ಥ ಆಯ್ತಾ? ದಟ್ ಈಸ್ ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್ ಅಂಡ್ ಆಂಟಿಮನಿ ಆರ್ ಮೆಟಲೈಟ್ಸ್. ಅಂದ್ರೆ ಈ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಡಯಾಗೋನಲ್ಲಿ ಮಿಡ್ಲಲ್ಲಿ ಇರ್ತಕ್ಕಂಥವು ಮೆಟಲೈಟ್ಸ್. ಯಾಕಪ್ಪ ಅಂದ್ರೆ ಅವು ಬೋತ್ ಮೆಟಾಲಿಕ್ ಪ್ರಾಪರ್ಟಿ ಆಸ್ ವೆಲ್ ಆಸ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಎರಡು ಹೊಂದಿರ್ತವೆ. ಮೆಟಾಲಿಕ್ ಆಸ್ ವೆಲ್ ಆಸ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಹೊಂದಿರ್ತವೆ ಇವು ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್, ಆಂಟಿಮನಿ. ಅರ್ಥ ಆಯ್ತಾ? ಅವು ಬೋತ್ ಮೆಟಾಲಿಕ್ ಆಸ್ ವೆಲ್ ಆಸ್ ನಾನ್ ಮೆಟಾಲಿಕ್ ಪ್ರಾಪರ್ಟೀಸ್ ಎರಡು ಹೊಂದಿರ್ತವೆ. ಆದ್ರಿಂದ ದೇ ಕ್ಯಾನ್ ಆಕ್ಟ್ ಆಸ್ ಬೋತ್ ಮೆಟಲ್ಸ್ ಆಸ್ ವೆಲ್ ಆಸ್ ನಾನ್ ಮೆಟಲ್ಸ್. ಹೆನ್ಸ್ ದೇ ಆರ್ ಕಾಲ್ಡ್ ಆಸ್ ಮೆಟಲಾಯ್ಡ್ಸ್. ಅಲ್ಲಿ ಮೆಟಲಾಯ್ಡ್ಸ್ ಯಾವುವು? ಅರ್ಥ ಆಯ್ತಾ? ನಾನ್ ಮೆಟಲ್ಸ್ ಯಾವುವು? ಮೆಟಲ್ಸ್ ಯಾವುವು? ಯಾಕೆ ಅಂತ ಹೇಳ್ಬಿಟ್ಟು ರೀಸನ್ ಗೊತ್ತಿದೆಯಾ? ಅರ್ಥ ಆಗಿದೆಯಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ಅಲ್ಲಿಗೆ ಮೆಟಾಲಿಕ್ ಪ್ರಾಪರ್ಟಿ, ನಾನ್ ಮೆಟಾಲಿಕ್ ಪ್ರಾಪರ್ಟಿ, ಮೆಟಲೈಟ್ಸ್ ಪ್ರಾಪರ್ಟಿ ನೀಟಾಗಿ ಅರ್ಥ ಆಗಿದೆ. ಪೀರಿಯಾಡಿಕ್ ಟೇಬಲ್ ಇಲ್ಲಿ ಅನ್ಸುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಪೀರಿಯಾಡಿಕ್ ಟ್ರೆಂಡ್ಸ್ ಅಂಡ್ ಕೆಮಿಕಲ್ ರಿಯಾಕ್ಟಿವಿಟಿಯಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇಟ್ ಇಸ್ ಆಕ್ಸೈಡ್ಸ್ ಆಫ್ ಎಲಿಮೆಂಟ್ಸ್. ಆಕ್ಸೈಡ್ಸ್ ಆಫ್ ಎಲಿಮೆಂಟ್ಸ್. ಪೀರಿಯಾಡಿಕ್ ಟೇಬಲ್ ಅಲ್ಲಿ ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ಇರ್ತಕ್ಕಂಥ ಯಾವ ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ಇರುತ್ತೆ? ಎಸ್ ಬ್ಲಾಕ್ ಎಲಿಮೆಂಟ್ಸ್ ಇರ್ತವೆ. ಈ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಇದಾವೆ. ಈ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಆಕ್ಸಿಜನ್ ಜೊತೆ ಕಂಬೈನ್ ಮಾಡಿದ್ರೆ ಕರೆಸ್ಪಾಂಡಿಂಗ್ ಮೆಟಲ್ ಆಕ್ಸೈಡ್ಸ್ ಫಾರ್ಮ್ ಮಾಡುತ್ತೆ, ಕರೆಸ್ಪಾಂಡಿಂಗ್ ಮೆಟಲ್ ಆಕ್ಸೈಡ್ಸ್ ಫಾರ್ಮ್ ಮಾಡುತ್ತೆ. ಅರ್ಥ ಆಯ್ತಾ? ಕರೆಸ್ಪಾಂಡಿಂಗ್ ಮೆಟಲ್ ಆಕ್ಸೈಡ್ಸ್ ಫಾರ್ಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಸೋಡಿಯಂನ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದ್ರೆ
ಅರ್ಥ ಆಯ್ತಾ? ಏನಾಗುತ್ತೆ, ಸೋಡಿಯಂ ಆಕ್ಸೈಡ್ ಫಾರ್ಮ್ ಆಗುತ್ತೆ, Na2O, ಸೋಡಿಯಂ ಆಕ್ಸೈಡ್ ಫಾರ್ಮ್ ಆಯಿತು. ಅರ್ಥ ಆಯ್ತಾ? ಅದೇ ಮೆಗ್ನೀಷಿಯಂನ ಎಸ್ ಬ್ಲಾಕ್ ಎಲಿಮೆಂಟ್ ತಾನೆ ಇದು ಕೂಡ, ಆಕ್ಸಿಜನ್ ಕಂಬೈನ್ ಮಾಡಿದ್ರೆ ಅರ್ಥ ಕಂಬೈನ್ ಆಗಿ ಕರೆಸ್ಪಾಂಡಿಂಗ್ MgO ಫಾರ್ಮ್ ಆಯಿತು. ಬ್ಯಾಲೆನ್ಸ್ ಇದನ್ನು ಬ್ಯಾಲೆನ್ಸ್ ಆಗಿರ್ತಾನೆ, 4 ಸೋಡಿಯಂ 2 2 ಅರ್ಥ ಆಯ್ತು? 2 ಮೆಗ್ನೀಷಿಯಂ 2 ಆಕ್ಸಿಜನ್ 2 ಮೆಗ್ನೀಷಿಯಂ 2 ಆಕ್ಸಿಜನ್ ಬ್ಯಾಲೆನ್ಸ್ ಆಗಿರ್ತಾನೆ, ಕರೆಸ್ಪಾಂಡಿಂಗ್ ಆಕ್ಸೈಡ್ಸ್ ಫಾರ್ಮ್ ಮಾಡಿದೆ. ನಾಟ್ ಓನ್ಲಿ ದಿಸ್, ನಾವು 2 ಎಕ್ಸಾಂಪಲ್ಸ್ ತೊಗೊಂಡಿದ್ದೀವಿ ಅಷ್ಟೇ. ಆಲ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ when it is combines with oxygen to form corresponding oxides. ಈ ಆಕ್ಸೈಡ್ಸ್ ಇದು ನೋಡಿ, ಎಸ್ ಬ್ಲಾಕ್ ಎಲಿಮೆಂಟ್ಸ್ ನ ಆಕ್ಸೈಡ್ಸ್, ಎಲ್ಲ ಎಸ್ ಬ್ಲಾಕ್ ಎಲಿಮೆಂಟ್ಸ್ ನ ಆಕ್ಸೈಡ್ಸ್ ಅರ್ಥ ಆಯ್ತಾ, ಆರ್ ಬೇಸಿಕ್ ಇನ್ ನೇಚರ್. ಬೇಸಿಕ್ ನೇಚರ್ ಹೊಂದಿರುತ್ತೆ. ಯಾಕೆ ಇವು ಬೇಸಿಕ್ ನೇಚರ್ ಹೊಂದಿರುತ್ತೆ ಅಂದ್ರೆ, they dissolved in these oxides, they dissolved in water, they produces bases. They produces bases. For example, Na2O is dissolved in water to produce a base like NaOH. What are bases? ನೀವು ಇಲ್ಲಿ ಬರ್ಬೋದು, ಬೇಸ್ ಅಂದ್ರೆ ಏನು ಸರ್ ಅಂತ. ಅರ್ಥ ಆಯ್ತಾ? A chemical substance which gives OH minus ions in aqueous medium. aqueous medium ಅಲ್ಲಿ ಯಾವ ಸಬ್ಸ್ಟೆನ್ಸ್ ಈ OH minus ions ನ ಹೈಡ್ರಾಕ್ಸಿಲ್ ions ನ ಕೊಡುತ್ತೋ ಅವೆಲ್ಲ ಬೇಸಸ್. ಅರ್ಥ ಆಯ್ತಾ? ನೋಡಿ ಇಲ್ಲಿ ಇದು NaOH ತಾನೆ, ಈ NaOH ಅರ್ಥ ಆಯ್ತಾ, NaOH aqueous to give Na plus aqueous and OH minus aqueous. ಈ ತರ ಯಾವ ಸಬ್ಸ್ಟೆನ್ಸ್ aqueous ಮೀಡಿಯಂ ಅಲ್ಲಿ OH minus ions ಕೊಡುತ್ತೋ ಅವೆಲ್ಲ ಬೇಸಸ್. ಟೋಟಲಿ ನಿಮಗೆ ಬೇಸ್ ನನಗೆ ಗೊತ್ತಾಯ್ತಾ? ದ ಸಬ್ಸ್ಟೆನ್ಸ್ ವಿಚ್ ಗಿವ್ಸ್ OH minus ions in aqueous medium that are called as bases. ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲ, ವೆರಿ ಸಿಂಪಲ್. ಇದೊಂದೇ ಅಲ್ಲ, ಯು ಟೇಕ್ ಮೆಗ್ನೀಷಿಯಂ ಕೂಡ ತಗೊಳ್ಳೋಣ. ಅರ್ಥ ಆಯ್ತಾ? ಮೆಗ್ನೀಷಿಯಂ ಆಕ್ಸೈಡ್ when it is dissolved in water, ಅರ್ಥ ಆಯ್ತಾ, to produce MgOH twice. MgOH twice ನೋಡಿ, ವಾಟರ್ ಡಿಸಾಲ್ವ್ ಮಾಡಿದಾಗ ಬೇಸಿಸ್ ಪ್ರೊಡ್ಯೂಸ್ ಮಾಡ್ತವೆ. ಅರ್ಥ ಆಯ್ತಾ? ಆದ್ರಿಂದ ಇವು ಬೇಸಿಕ್ ಆಕ್ಸೈಡ್ಸ್. ಯಾಕೆ ಇವು ಬೇಸಿಕ್ ಇನ್ ನೇಚರ್ ಅಂತ ಗೊತ್ತಾಯ್ತಾ? ಬಿಕಾಸ್ these oxides when it is dissolved in water, ಯಾವ ಆಕ್ಸೈಡ್ಸ್ ವಾಟರ್ ಡಿಸಾಲ್ವ್ ಮಾಡಿದಾಗ ಬೇಸಿಸ್ ಪ್ರೊಡ್ಯೂಸ್ ಮಾಡ್ತಾವೋ ಅವು ಬೇಸಿಕ್ ಆಕ್ಸೈಡ್ಸ್. ಟೋಟಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ when it is reacts with oxygen to produces oxides, no, that oxides are basic in nature. ಟೋಟಲಿ ನಿಮಗೆ ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ಇರ್ತಕ್ಕಂಥ ಒಂದು ಮೆಟಲ್ ಆಕ್ಸೈಡ್ಸ್ ಬೇಸಿಕ್ ನೇಚರ್ ಹೊಂದಿರುತ್ತೆ. ಎಕ್ಸ್ಟ್ರೀಮ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ಇರುತ್ತಲ್ಲ, ಅರ್ಥ ಆಯ್ತಾ, ಅವು ಅರ್ಥ ಆಯ್ತಾ ಬೇಸಿಕ್ ಇನ್ ನೇಚರ್ ಹೊಂದಿರುತ್ತೆ. ಅರ್ಥ ಆಗಿದೆ ಇಲ್ಬೇಡಿ? ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ಇರ್ತಕ್ಕಂಥ ಎಸ್ ಬ್ಲಾಕ್ ಎಲಿಮೆಂಟ್ಸ್, ಅರ್ಥ ಆಯ್ತಾ, ಎಸ್ ಬ್ಲಾಕ್ ಎಲಿಮೆಂಟ್ಸ್. ಆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ನ ಆಕ್ಸೈಡ್ಸ್ ಹಿಂಗ್ ಪ್ರೊಡ್ಯೂಸ್ ಮಾಡುತ್ತೆ ಆಕ್ಸಿಜನ್ ಜೊತೆ ಕಂಬೈನ್ ಆದಾಗ. ಆ ಆಕ್ಸೈಡ್ಸ್ ಬೇಸಿಕ್ ಇನ್ ನೇಚರ್ ಹೊಂದಿರುತ್ತೆ. ಯಾಕಪ್ಪ ಬೇಸಿಕ್ ನೇಚರ್ ಹೊಂದಿರುತ್ತೆ ಅಂದ್ರೆ, ದೇ ಡಿಸಾಲ್ವ್ಡ್ ಇನ್ ವಾಟರ್, ದೇ ಪ್ರೊಡ್ಯೂಸಸ್ ಬೇಸಸ್. They dissolved in water, they produces bases. What is base? A substance in aqueous medium which gives OH minus ions, that is called as base. ಅರ್ಥ ಆಗಿದೆಯಾ? ಅಲ್ಲಿ ಟೋಟಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಆಕ್ಸೈಡ್ಸ್ ಬೇಸಿಕ್ ನೇಚರ್ ಹೊಂದಿರುತ್ತೆ. ಅದೇ ಪಿ ಬ್ಲಾಕ್ ಎಲಿಮೆಂಟ್ಸ್, ಅರ್ಥ ಆಯ್ತಾ, ಪಿ ಬ್ಲಾಕ್ ಎಲಿಮೆಂಟ್ಸ್ ಆಕ್ಸೈಡ್ಸ್ ಅಸಿಡಿಕ್ ಇನ್ ನೇಚರ್ ಹೊಂದಿರುತ್ತೆ. ಅರ್ಥ ಆಯ್ತಾ? ಕ್ಯಾನ್ ರಬ್ ದಿಸ್. ಪಿ ಬ್ಲಾಕ್ ಎಲಿಮೆಂಟ್ಸ್ ಆಕ್ಸೈಡ್ಸ್ ಅಸಿಡಿಕ್ ಇನ್ ನೇಚರ್ ಹೊಂದಿರುತ್ತೆ. ಅದರಲ್ಲಿ ಎಕ್ಸ್ಟ್ರೀಮ್ ರೈಟ್ ಅಲ್ಲಿ ಇರ್ತಕ್ಕಂಥ, ಅದು ಇಂಪಾರ್ಟೆಂಟ್, ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಎಕ್ಸ್ಟ್ರೀಮ್ ರೈಟ್ ಅಲ್ಲಿ ಇರ್ತಕ್ಕಂಥವು, ಅರ್ಥ ಆಯ್ತಾ, ದಟ್ ಈಸ್ ಅಸಿಡಿಕ್ ಆಕ್ಸೈಡ್ಸ್ ಪ್ರೊಡ್ಯೂಸ್ ಮಾಡ್ತವೆ. ಅಸಿಡಿಕ್ ಆಕ್ಸೈಡ್ಸ್, ಫಾರ್ ಎಕ್ಸಾಂಪಲ್ ಯು ಟೇಕ್ ಅಸಿಡಿಕ್ ಆಕ್ಸೈಡ್, ಅರ್ಥ ಆಯ್ತಾ, ವೆನ್ ಇಟ್ ಈಸ್ Cl,
ಏನೇಳಿ ಕ್ಲೋರಿನ್ ರೈಟಲ್ಲಿ ಇರ್ತಕ್ಕಂಥವು, ಅರ್ಥ ಆಯ್ತಾ. ವೆನ್ ಇಟ್ ಈಸ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಗಿವ್ ದಟ್ ಈಸ್ Cl2O7, Cl2O7 ಅರ್ಥ ಆಗಿದೆಯಾ. ಬ್ಯಾಲೆನ್ಸ್ ಇಟ್. ಅರ್ಥ ಆಯ್ತಾ. ಇವು ಅಸಿಡಿಕ್ ಆಕ್ಸೈಡ್, ಅಸಿಡಿಕ್ ಆಕ್ಸೈಡ್ ಅರ್ಥ ಆಯ್ತಾ. ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಎಕ್ಸ್ಟ್ರೀಮ್ ರೇಟ್ ಅಲ್ಲಿ ಇರ್ತಕ್ಕಂಥವು ದೇ ಪ್ರೊಡ್ಯೂಸಸ್ ಅಸಿಡಿಕ್ ಆಕ್ಸೈಡ್ಸ್ ಅರ್ಥ ಆಯ್ತಾ. ಅದೊಂದೇ ಅಲ್ಲ, ಯು ಟೇಕ್ ಸಲ್ಫರ್ ವೆನ್ ಇಟ್ ಇಸ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಸಲ್ಫರ್ ಡೈಆಕ್ಸೈಡ್ ಅರ್ಥ ಆಯ್ತಾ. ಯು ಟೇಕ್ ಅನದರ್ ಎಕ್ಸಾಂಪಲ್ ಫಾಸ್ಫರಸ್, ಏನು ಹೇಳಿ ಫಾಸ್ಫರಸ್. ಫಾಸ್ಫರಸ್ ವೆನ್ ಇಟ್ ಇಸ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಪ್ರೊಡ್ಯೂಸ್ P2O5 ಅರ್ಥ ಆಯ್ತಾ. P2O5 ಆಕ್ಚುಲಿ 5 4 ಅರ್ಥ ಆಯ್ತಾ. ದಟ್ ಈಸ್ P4O10 ಆಗುತ್ತೆ. ಅರ್ಥ ಆಯ್ತಾ. P4O10 ಇದು ಅರ್ಥ ಆಯ್ತಾ. ಇಟ್ ಗಿವ್ಸ್ 2P2O5 ಅಂತ ಕೂಡ ಬರೀಬಹುದು. ಇವೆಲ್ಲ ಏನು ಅಸಿಡಿಕ್ ಆಕ್ಸೈಡ್ಸ್. ವೈ ದೀಸ್ ಆರ್ ಕಾಲ್ಡ್ ಆಸ್ ಅಸಿಡಿಕ್ ಆಕ್ಸೈಡ್ಸ್? ವೈ ದೀಸ್ ಆರ್ ಕಾಲ್ಡ್ ಆಸ್ ಅಸಿಡಿಕ್ ಆಕ್ಸೈಡ್ಸ್? ಅರ್ಥ ಆಯ್ತಾ. ಟೋಟಲಿ ಇವೆಲ್ಲ ಎಕ್ಸ್ಟ್ರೀಮ್ ರೈಟಲ್ಲಿ ಇರ್ತಕ್ಕಂಥ ತಾನೆ. ಕ್ಲೋರಿನ್, ಸಲ್ಫರು, ಫಾಸ್ಫರಸ್ ಇವೆಲ್ಲ ಪಿರಿಯಾಡಿಕ್ ಟೇಬಲ್ ಅಲ್ಲಿ ರೈಟಲ್ಲಿ ಇರ್ತಕ್ಕಂಥವು ಅಂದ್ರೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಅರ್ಥ ಆಯ್ತು. ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಕೂಡ ರೈಟಲ್ಲಿ ಇರ್ತಕ್ಕಂಥವು ದೇ ಪ್ರೊಡ್ಯೂಸಸ್ ಅಸಿಡಿಕ್ ಆಕ್ಸೈಡ್ ದಟ್ ಈಸ್ ಡಿಸಾಲ್ವ್ಡ್ ಇನ್ ಆಕ್ಸಿಜನ್. ಆಕ್ಸಿಜನ್ ರಿಯಾಕ್ಟ್ ಮಾಡಿದಾಗ ಅಸಿಡಿಕ್ ಆಕ್ಸೈಡ್ ಪ್ರೊಡ್ಯೂಸ್ ಮಾಡಿದಾಗ. ಯಾಕೆ ಇವು ಅಸಿಡಿಕ್ ಆಕ್ಸೈಡ್ಸ್ ಅಂದ್ರೆ ವೆನ್ ದೀಸ್ ಆಕ್ಸೈಡ್ಸ್ ಆರ್ ಡಿಸಾಲ್ವ್ಡ್ ಇನ್ ವಾಟರ್ ದೇ ಪ್ರೊಡ್ಯೂಸಸ್ ಆಸಿಡ್ಸ್. ದೇ ಪ್ರೊಡ್ಯೂಸಸ್ ಆಸಿಡ್ಸ್ ಅರ್ಥ ಆಯ್ತು. ಫಾರ್ ಎಕ್ಸಾಂಪಲ್ ಯು ಟೇಕ್ ಅರ್ಥ ಆಯ್ತಾ Cl2O7 when it is dissolved in water ಅರ್ಥ ಆಯ್ತಾ to give perchloric acid that is HClO4 2 hydrogens 2 Cl 8 oxygens ಬ್ಯಾಲೆನ್ಸ್ ಆಗುತ್ತೆ ಅರ್ಥ ಆಯ್ತಾ. ಪರ್ಕ್ಲೋರಿಕ್ ಆಸಿಡ್ ಅರ್ಥ ಆಯ್ತಾ. ಅದೇ ತರ when SO2 when it is dissolved in water H2SO3 sulfurous acid ಅರ್ಥ ಆಯ್ತಾ. ಸಿಮಿಲರ್ಲಿ ಅರ್ಥ ಆಯ್ತಾ when P2O5 when it is dissolved in water it produces H3PO4 ಅರ್ಥ ಆಯ್ತಾ. H3PO4 ದಟ್ ಈಸ್ 2000 ನಾಲ್ಕಿದ್ದಾವೆ ಅರ್ಥ ಆಯ್ತಾ. ಆಕ್ಸಿಜನ್ಸ್ 5 H3PO3 ದಟ್ ಈಸ್ 4 ಫಾಸ್ಫರಸ್ 2 ಪ್ರಾಬ್ಲಮ್ 6 ಹೈಡ್ರೋಜನ್ಸ್ ಬ್ಯಾಲೆನ್ಸ್ ಮಾಡ ಅರ್ಥ ಆಯ್ತಾ. H3PO3 ಫಾಸ್ಫರಸ್ ಆಸಿಡ್ 2 ಫಾಸ್ಫರಸ್ 6 ಹೈಡ್ರೋಜನ್ಸ್ ಆಕ್ಸಿಜನ್ಸ್ 5 + 3 8 H3PO4 ನೋಡಿ 2 ಫಾಸ್ಫರಸ್ 5 3 8 ಆಕ್ಸಿಜನ್ಸ್ 6 ಹೈಡ್ರೋಜನ್ಸ್ H3PO4 ಆಸಿಡ್ ಫಾಸ್ಫರಿಕ್ ಆಸಿಡ್ ನೋಡಿ ಆಸಿಡ್ ಪ್ರೊಡ್ಯೂಸ್ ಆಯಿತು ಅರ್ಥ. ವಾಟರ್ ಡಿಸಾಲ್ವ್ ಮಾಡಿದಾಗ ಈ ಆಕ್ಸೈಡ್ಸ್ ವಾಟರ್ ಡಿಸಾಲ್ವ್ ಮಾಡಿದಾಗ ಆಸಿಡ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಯಾಕೆ ಆಸಿಡ್ಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಗಿವ್ಸ್ ಅರ್ಥ ಆಯ್ತಾ H+ ions in aqueous medium. ಯಾವ ಸಬ್ಸ್ಟೆನ್ಸಸ್ H+ ions ಕೊಡುತ್ತೆ aqueous medium ಅಲ್ಲಿ ದಟ್ ಆರ್ ಕಾಲ್ಡ್ ಎಸ್ ಆಸಿಡ್ಸ್. ಫಾರ್ ಎಕ್ಸಾಂಪಲ್ ನಾವು ಇದನ್ನು ತಗೊಳ್ಳೋಣ. ದಟ್ ಈಸ್
HClO4 in aqueous medium. It gives H plus ions aqueous plus ClO4 minus aqueous. ಅರ್ಥ ಆಯ್ತು ನೋಡಿ. ಇಲ್ಲಿ ಯಾವ ಸಬ್ಸ್ಟೆನ್ಸಸ್ ಅರ್ಥ ಆಯ್ತು aqueous medium ಅಲ್ಲಿ aqueous medium ಅಲ್ಲಿ ಯಾವ ಸಬ್ಸ್ಟೆನ್ಸ್ aqueous medium ಅಲ್ಲಿ ಅರ್ಥ ಆಯ್ತು AQ ಇದು ಪ್ರೋಟಾನ್ ಕೊಡುತ್ತೋ ಅಥವಾ H plus ions ಕೊಡುತ್ತೋ ದಟ್ ಆರ್ ಕಾಲ್ಡ್ ಆಸ್ ಆಸಿಡ್ಸ್. ಇವು ಆಸಿಡ್ಸ್ ಅಂದ್ರೆ ಏನು, ಬೇಸಸ್ ಅಂದ್ರೆ ಅರ್ಥ ಆಗಿದೆಯಾ? The substances which gives OH minus ions in aqueous medium that are called as bases. The substances which gives H plus ions in aqueous medium that are called as acids. ಅರ್ಥ ಆಯ್ತಾ? ಇವು ಅಸಿಡಿಕ್ ಆಕ್ಸೈಡ್ಸ್. ಯಾಕೆ ಇವು ಅಸಿಡಿಕ್ ಆಕ್ಸೈಡ್ಸ್ ಅಂದ್ರೆ ಬಿಕಾಸ್ ದೇ ಪ್ರೊಡ್ಯೂಸಸ್ ಆಸಿಡ್ಸ್ when dissolved in water. ಇವು ಪಿರಿಯಾಡಿಕ್ ಟೇಬಲ್ ಅಲ್ಲಿ ಎಕ್ಸ್ಟ್ರೀಮ್ ರೈಟ್ ಅಲ್ಲಿ ಇರತಕ್ಕಂತ ಎಲಿಮೆಂಟ್ಸ್ ಆಕ್ಸಿಜನ್ ಕಂಬೈನ್ ಆಗಿ ಫಾರ್ಮ್ ಆಗ್ತಕ್ಕಂಥ ಆಕ್ಸೈಡ್ಸ್ ಆಫ್ ದ ಎಲಿಮೆಂಟ್ಸ್. ಅರ್ಥ ಆಯ್ತಾ? ಇದೇ ತಾನೆ ಈ ಆಕ್ಸೈಡ್ಸ್ ಅಸಿಡಿಕ್ ಆಕ್ಸೈಡ್ಸ್. ಅರ್ಥ ಆಯ್ತಾ? ಅಲ್ಲಿಗೆ ಎಕ್ಸ್ಟ್ರೀಮ್ ರೈಟ್ ಅಲ್ಲಿ ಇರ್ತಕ್ಕಂಥ ಒಂದು ಎಲಿಮೆಂಟ್ಸ್ ಆಕ್ಸಿಜನ್ ಕಂಬೈನ್ ಮಾಡಿದ್ರೆ ಅಸಿಡಿಕ್ ಆಕ್ಸೈಡ್ಸ್ ಪ್ರೊಡ್ಯೂಸ್ ಮಾಡ್ತವೆ. ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ಇರ್ತಕ್ಕಂಥ ಒಂದು ಎಲಿಮೆಂಟ್ಸ್ ಅಂದ್ರೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಬೇಸಿಕ್ ಆಕ್ಸೈಡ್ಸ್ ಪ್ರೊಡ್ಯೂಸ್ ಮಾಡ್ತವೆ. ಅವು ಯಾಕೆ ಬೇಸಿಕ್, ಅವು ಯಾಕೆ ಅಸಿಡಿಕ್ ಅಂತ ಗೊತ್ತಿರ್ತಾನೆ. ಸರ್ ಇನ್ನು ಮಿಡ್ಲ್ ಅಲ್ಲಿ ಇರ್ತಕ್ಕಂಥವು ಆಂಫೋಟ್ರಿಕ್ ನೇಚರ್ ಹೊಂದಿರುತ್ತೆ. ಏನ್ ಹೇಳಿ? ಆಂಫೋಟ್ರಿಕ್ ನೇಚರ್ ಹೊಂದಿರುತ್ತೆ. ಅರ್ಥ ಆಯ್ತಾ? ಆಂಫೋಟ್ರಿಕ್ ನೇಚರ್ the oxides of elements, that is amphoteric nature. ಯಾವ ಸರ್ ಆಂಫೋಟ್ರಿಕ್ ನೇಚರ್ ಹೊಂದಿರ್ತವೆ? ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ Al2O3 ಆಂಫೋಟ್ರಿಕ್ ಇನ್ ನೇಚರ್. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ SiO2 ಆಂಫೋಟ್ರಿಕ್ ನೇಚರ್. ಅರ್ಥ ಆಯ್ತಾ? ಅದರಲ್ಲೂ ಕೂಡ ನ್ಯೂಟ್ರಲ್ ಆಕ್ಸೈಡ್ಸ್ ಕೂಡ ಇದಾವೆ. ಅರ್ಥ ಆಯ್ತಾ? ದಟ್ ಈಸ್ ನ್ಯೂಟ್ರಲ್ ಆಕ್ಸೈಡ್ಸ್ ಲೈಕ್ CO, NO, N2O ಇವೆಲ್ಲ ನ್ಯೂಟ್ರಲ್ ಆಕ್ಸೈಡ್ಸ್. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇವು ನ್ಯೂಟ್ರಲ್ ಆಕ್ಸೈಡ್ಸ್. ಇವು ಆಂಫೋಟ್ರಿಕ್ ಇನ್ ನೇಚರ್. ಏನು ಆಂಫೋಟ್ರಿಕ್ ಇನ್ ನೇಚರ್ ಅಂದ್ರೆ? ಅರ್ಥ ಆಯ್ತಾ? ನೋಡಿ, ಆಂಫೋಟ್ರಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ. ದ ಆಕ್ಸೈಡ್ಸ್ ವಿಚ್ ಆಕ್ಟ್ಸ್ ಎಸ್ ಬೋತ್ ಅಸಿಡಿಕ್ ಆಸ್ ವೆಲ್ ಆಸ್ ಬೇಸಿಕ್. ಇವು ಕೆಲವೊಂದು ಸಿಚುಯೇಷನ್ ಅಲ್ಲಿ ಅಸಿಡಿಕ್ ಆಗಿ ಆಕ್ಟ್ ಮಾಡ್ತವೆ, ಕೆಲವೊಂದು ಸಿಚುಯೇಷನ್ ಅಲ್ಲಿ ಬೇಸಿಕ್ ಆಗಿ ಕೂಡ ಆಕ್ಟ್ ಮಾಡ್ತವೆ. ಇವು ಕೆಲವೊಂದು ಸಿಚುಯೇಷನ್ ಅಲ್ಲಿ ಅಸಿಡಿಕ್ ಆಕ್ಟ್ ಮಾಡ್ತವೆ, ಕೆಲವೊಂದು ಸಿಚುಯೇಷನ್ ಅಲ್ಲಿ ಬೇಸಿಕ್ ಆಕ್ಟ್ ಮಾಡ್ತವೆ. ಆದ್ರಿಂದ ಇವು ಆಂಫೋಟ್ರಿಕ್ ನೇಚರ್ ಹೊಂದಿರುತ್ತೆ. ಇವು ನ್ಯೂಟ್ರಲ್ ಆಕ್ಸೈಡ್ಸ್. ಇವು ನ್ಯೂಟ್ರಲ್ ಆಕ್ಸೈಡ್ಸ್, ನ್ಯೂಟ್ರಲ್ ಆಗಿರುತ್ತೆ. ಅಸಿಡಿಕ್ಕೂ ಅಲ್ಲ, ಬೇಸಿಕ್ಕೂ ಅಲ್ಲ. ಬಟ್ ಇವು ಬಂದು ಅರ್ಥ ಆಯ್ತಾ? ಆಂಫೋಟ್ರಿಕ್ ಆಕ್ಸೈಡ್ಸ್ ಬಿಕಾಸ್ ಇನ್ ಸರ್ಟನ್ ಸಿಚುಯೇಷನ್ ದೇ ಆಕ್ಟ್ಸ್ ಆಸ್ ಆಸಿಡ್ಸ್. ಅರ್ಥ ಆಯ್ತಾ? ಅಸಿಡಿಕ್ ಆಗಿ ಆಕ್ಟ್ ಮಾಡ್ತವೆ. ಇನ್ ಸರ್ಟನ್ ಸಿಚುಯೇಷನ್ಸ್ ದೇ ಆಕ್ಟ್ಸ್ ಆಸ್ ಬೇಸಿಕ್. ಆದ್ದರಿಂದ ದೀಸ್ ಆರ್ ಕಾಲ್ಡ್ ಆಸ್ ಆಂಫೋಟ್ರಿಕ್ ಆಕ್ಸೈಡ್ಸ್. ಆಂಫೋಟರಿಕ್ ಆಕ್ಸೈಡ್ಸ್. ಅರ್ಥ ಆಯ್ತಾ? ಆಂಫೋಟ್ರಿಕ್ ಆಕ್ಸೈಡ್ಸ್. ಇದರಲ್ಲಿ ನಿಮಗೆ CET-ಯಲ್ಲಿ ಈ ನೋಡಿ ಇಲ್ಲಿ Na2O, MgO ಅಥವಾ Na2O. ಅರ್ಥ ಆಯ್ತಾ? ದಟ್ ಈಸ್ ಅಸಿಡಿಕ್ ಆಕ್ಸೈಡ್ಸ್, ಬೇಸಿಕ್ ಆಕ್ಸೈಡ್. ಆಯ್ತಾ? ಒಂದು ಅಸಿಡಿಕ್ ಆಕ್ಸೈಡ್ ಕೊಡೋದು. ಅರ್ಥ ಆಯ್ತಾ? ಅಸಿಡಿಕ್ ಆಕ್ಸೈಡ್ ದಟ್ ಈಸ್ SO2. ಅರ್ಥ ಆಯ್ತಾ? ಅಥವಾ ಒಂದು ಆಂಫೋಟ್ರಿಕ್ ಆಕ್ಸೈಡ್ ಕೊಡೋದು Al2O3. ಅರ್ಥ ಆಯ್ತಾ? ಮತ್ತೆ ದಟ್ ಈಸ್ Cl2O7, MgO. ಅರ್ಥ ಆಯ್ತಾ? SiO2. ಈ ತರ ಒಂದು ಕೆಲವೊಂದು ಲಿಸ್ಟ್ ಕೊಟ್ಬಿಟ್ಟು ನಿಮಗೆ ಇದರಲ್ಲಿ ಅಸಿಡಿಕ್ ಆಕ್ಸೈಡ್ಸ್ ಯಾವುವು, ಬೇಸಿಕ್ ಆಕ್ಸೈಡ್ಸ್ ಯಾವುವು, ನ್ಯೂಟ್ರಲ್ ಆಕ್ಸೈಡ್ಸ್ ಯಾವುವು ಅಂತ ಕೇಳಿ ಬರೀಬಹುದು. ಯಾವ ಬೇಸಿಕ್ ಆಕ್ಸೈಡ್ಸ್? ಅರ್ಥ ಆಯ್ತಾ? ಇವು ಬೇಸಿಕ್ ಆಕ್ಸೈಡ್ಸ್. ಯಾವ ಅಸಿಡಿಕ್ ಆಕ್ಸೈಡ್ಸ್? ಅರ್ಥ ಆಯ್ತು? ಇವು ಅಸಿಡಿಕ್ ಆಕ್ಸೈಡ್ಸ್. ಯಾವ ಆಂಫೋಟ್ರಿಕ್ ಆಕ್ಸೈಡ್ಸ್? ಈ ತರ ಒಂದು ಲಿಸ್ಟ್ ಕೊಟ್ಬಿಟ್ಟು ಆಂಫೋಟ್ರಿಕ್ ಆಕ್ಸೈಡ್ಸ್ ಇದರಲ್ಲಿ ಯಾವ್ಯಾವ ಅಂದ್ರೆ ಬರೀಬೋದಾ? ಇಲ್ಲ ಲಿಸ್ಟ್ ಕೊಟ್ಬಿಟ್ಟು ಬೇಸಿಕ್ ಆಕ್ಸೈಡ್ಸ್ ಯಾವ ಅಂದ್ರೆ ಬರೀಬೋದಾ? ಇಲ್ಲ ಲಿಸ್ಟ್ ಕೊಟ್ಬಿಟ್ಟು ಅಸಿಡಿಕ್ ಆಕ್ಸೈಡ್ಸ್ ಅಂದ್ರೆ ಯಾವ ಬರೀಬೋದಾ? ಇಲ್ಲ ಇದರಲ್ಲಿ ಯಾಕೆ ಇವು ಅಸಿಡಿಕ್, ನಾನು ಇವು ಆಂಫೋಟ್ರಿಕ್, ಕೆಳಗಡೆ ಅಂಡರ್ಲೈನ್ ಮಾಡಿದ್ರೆ ಆಂಫೋಟ್ರಿಕ್, ರೈಟ್ ಮಾರ್ಕ್ ಹಾಕಿರ್ತಕ್ಕಂಥದ್ದು ಅಸಿಡಿಕ್. ಅರ್ಥ ಆಯ್ತು? ಈ ತರ ರೌಂಡ್ ಅಪ್ ಮಾಡಿರ್ತಕ್ಕಂಥದ್ದು ಬೇಸಿಕ್. ಯಾಕೆ ಇವು ಬೇಸಿಕ್ ಆಕ್ಸೈಡ್ಸ್ ಅಂದ್ರೆ ಬಿಕಾಸ್ ದೇ ಡಿಸಾಲ್ವ್ಡ್ ಇನ್ ವಾಟರ್ ದೇ ಪ್ರೊಡ್ಯೂಸಸ್ ಬೇಸಸ್. ಯಾಕೆ ಇವು ದಟ್ ಈಸ್ ಅಸಿಡಿಕ್ ಆಕ್ಸೈಡ್ಸ್ ಅಂದ್ರೆ
ಅರ್ಥ ಆಯ್ತಾ? ಅಸಿಡಿಕ್ ಆಕ್ಸೈಡ್ಸ್ ಅಂದ್ರೆ ಬಿಕಾಸ್ ದೇ ಡಿಸಾಲ್ವ್ಡ್ ಇನ್ ವಾಟರ್ ದೇ ಪ್ರೊಡ್ಯೂಸಸ್ ಆಸಿಡ್ಸ್. ಅರ್ಥ ಆಯ್ತಾ? ಯಾಕೆ ಇವು ಆಂಫೋಟ್ರಿಕ್ ಅಂದ್ರೆ ಅಂಡರ್ಲೈನ್ ಮಾಡಿರ್ತಕ್ಕಂಥವು, ಬಿಕಾಸ್ ದೇ ಆಕ್ಟ್ಸ್ ಎಸ್ ಬೋತ್ ಅಸಿಡಿಕ್ ಆಸ್ ವೆಲ್ ಎಸ್ basic, hence they are called as amphoteric in nature. In certain situations they act as acids, in certain situations they act as bases, hence they are amphoteric in nature. Amphoteric in nature. ಅಲ್ಲಿಗೆ ಆಕ್ಸೈಡ್ಸ್ ಆಫ್ ಎಲಿಮೆಂಟ್ಸ್ ಅರ್ಥ ಆಗಿದೆ ಅನ್ಸುತ್ತೆ. ಪೀರಿಯಾಡಿಕ್ ಟೇಬಲ್ ಅಲ್ಲಿ ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ಇರ್ತಕ್ಕಂಥವು ಬೇಸಿಕ್ ಆಕ್ಸೈಡ್ಸ್ ಪ್ರೊಡ್ಯೂಸ್ ಮಾಡ್ತವೆ, ಅಂದ್ರೆ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್. ನಾನ್ ಮೆಟಾಲಿಕ್ ಆಕ್ಸೈಡ್ಸ್, ಇವು ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಸರ್, ಅರ್ಥ ಆಯ್ತಾ? ಏನಿವು? ಇವು ನಾನ್ ಮೆಟಾಲಿಕ್ ಆಕ್ಸೈಡ್ಸ್. ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್, ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್, ಇವು ಆಂಫೋಟ್ರಿಕ್ ಇನ್ ನೇಚರ್. ಇಷ್ಟು ನೀಟಾಗಿ ಅರ್ಥ ಆಗಿದೆ ಅನ್ಸುತ್ತೆ. ಅರ್ಥ ಆಗಿದೆಯಾ? ಎನಿ ಡೌಟ್? ದಿಸ್ ಈಸ್ ಆಕ್ಸೈಡ್ಸ್ ಆಫ್ ಎಲಿಮೆಂಟ್ಸ್. ಆಕ್ಸೈಡ್ಸ್ ಆಫ್ ಎಲಿಮೆಂಟ್ಸ್. ನೆಕ್ಸ್ಟ್ ಆಕ್ಸೈಡ್ಸ್ ಆಫ್ ಕ್ಲೋರೈಡ್ಸ್ ಆಫ್ ಎಲಿಮೆಂಟ್ಸ್. ಏನೇಳಿ? ಕ್ಲೋರೈಡ್ಸ್ ಆಫ್ ಎಲಿಮೆಂಟ್ಸ್. Chlorides of elements. ಯಾವ ಸರ್ ಕ್ಲೋರೈಡ್ಸ್ ಆಫ್ ಎಲಿಮೆಂಟ್ಸ್? ಅರ್ಥಾತ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ಇದೆ ನೋಡಿ ಮೆಟಲ್ಸ್, ಅರ್ಥ ಆಯ್ತಾ? ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ಇರ್ತಕ್ಕಂಥವೆಲ್ಲ ಅಯಾನಿಕ್ ಕ್ಲೋರೈಡ್ಸ್ ಫಾರ್ಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ NaCl is an ionic chloride. NaCl. What is the reason it's a ionic chloride? ಅರ್ಥ ಆಯ್ತಾ? ಏನು ಹೇಳಿ? ionic chloride because they dissociates to give Na plus and Cl minus ion. There is ionic bond is present in between Na and Cl. What is ionic bond? It is the electrostatic force of attraction between two oppositely charged ions. ಎರಡು ಆಪೋಸಿಟ್ಲಿ ಚಾರ್ಜ್ ಅಯಾನ್ಸ್ ಮಧ್ಯದಲ್ಲಿರ್ತಕ್ಕಂಥ ಒಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ಅಯಾನಿಕ್ ಬಾಂಡ್ ಪ್ರೆಸೆಂಟ್ ಆಗಿರುತ್ತೆ, ಹೆನ್ಸ್ ಅಯಾನಿಕ್ ಇನ್ ನೇಚರ್. ಹೆನ್ಸ್ ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ಇರ್ತಕ್ಕಂಥ ಅದೊಂದೇ ಅಲ್ಲ, ಯು ಟೇಕ್ ಮೆಗ್ನೀಷಿಯಂ ಕ್ಲೋರೈಡ್, ಅರ್ಥ ಆಯ್ತಾ? ಆರ್ ಯು ಟೇಕ್ ಪೊಟ್ಯಾಷಿಯಂ ಕ್ಲೋರೈಡ್ ತಗೊಳ್ಳೋಣ, ಅರ್ಥ ಆಯ್ತಾ? KCl to give K plus and Cl minus. ಅರ್ಥ ಆಗಿದೆಯಾ? ಇವೆಲ್ಲ ಏನಿವು? ಕ್ಲೋರೈಡ್ಸ್. ಮೆಟಲ್ ಕ್ಲೋರೈಡ್ಸ್ ಆರ್ ಅಯಾನಿಕ್ ಇನ್ ನೇಚರ್. ಮೆಟಲ್ ಕ್ಲೋರೈಡ್ಸ್ ಆರ್ ಅಯಾನಿಕ್ ಇನ್ ನೇಚರ್. ಅದೇ ಎಕ್ಸ್ಟ್ರೀಮ್ ವೇಟ್ ಅಲ್ಲಿ ಇರ್ತಕ್ಕಂಥ ಪಿರಿಯಾಡಿಕ್ ಟೇಬಲ್ ಅಲ್ಲಿ, ಅರ್ಥ ಆಯ್ತಾ? ದಟ್ ಕ್ಲೋರೈಡ್ಸ್ ಆರ್ ದಟ್ ಈಸ್ ಕೋವೆಲೆಂಟ್ ಇನ್ ನೇಚರ್. ದಟ್ ಆರ್ ಕೋವೆಲೆಂಟ್ ಇನ್ ನೇಚರ್. ಫಾರ್ ಎಕ್ಸಾಂಪಲ್ OCl2. ಅರ್ಥ ಆಯ್ತಾ? ಆಕ್ಸನ್ ಡೈಕ್ಲೋರೈಡ್ ಅಂತ. ಆಕ್ಸನ್ ಡೈಕ್ಲೋರೈಡ್ ಇದು ಆಕ್ಸನ್ ಎಕ್ಸ್ಟ್ರೀಮ್ ರೈಟ್ ಅಲ್ಲಿ ಇದೆ. ಆಕ್ಸನ್ ಎಕ್ಸ್ಟ್ರೀಮ್ ರೈಟ್ ದಟ್ ಈಸ್ ಪಿ ಬ್ಲಾಕ್ ಎಲಿಮೆಂಟ್ಸ್, ಅರ್ಥ ಆಯ್ತಾ? ಇದು ಕ್ಲೋರಿನ್ ಜೊತೆ ಕಂಪೇರ್ ಮಾಡಿದಾಗ ಕ್ಲೋರೈಡ್ ಫಾರ್ ಪ್ರೊಡ್ಯೂಸ್ ಆಗುತ್ತೆ. ಈ ಆಕ್ಸನ್ ಡೈಕ್ಲೋರೈಡ್ ಈಸ್ ಕೋವೆಲೆಂಟ್ ಇನ್ ನೇಚರ್. ಇದು ಕೋವೆಲೆಂಟ್, ಇದು ಅಯಾನಿಕ್. ಅಂದ್ರೆ ನೋಡಿ, ಪಿರಿಯಾಡಿಕ್ ಟೇಬಲ್ ಅಲ್ಲಿ ಲೆಫ್ಟ್ ಅಲ್ಲಿ ಇರ್ತಕ್ಕಂಥವು ಅಯಾನಿಕ್ ಕ್ಲೋರೈಡ್ಸ್ ಫಾರ್ಮ್ ಮಾಡುತ್ತೆ ಕ್ಲೋರಿನ್ ಜೊತೆಗೆ, ರೈಟ್ ಅಲ್ಲಿ ಇರ್ತಕ್ಕಂಥವು ಕೋವೆಲೆಂಟ್ ಕ್ಲೋರೈಡ್ಸ್ ಫಾರ್ಮ್ ಮಾಡುತ್ತೆ. ಎಕ್ಸಾಂಪಲ್ ಕೋವೆಲೆಂಟ್ ಕ್ಲೋರೈಡ್, ಅಯಾನಿಕ್ ಕ್ಲೋರೈಡ್ಸ್ ಇಲ್ಲ, ಇದು ಕೋವೆಲೆಂಟ್ ಕ್ಲೋರೈಡ್. ಏನು ಕೋವೆಲೆಂಟ್? ವಾಟ್ ಇಸ್ ದ ರೀಸನ್ ಇಟ್ಸ್ ಕೋವೆಲೆಂಟ್ ಕ್ಲೋರೈಡ್? ಬಿಕಾಸ್ ದ ಕೋವೆಲೆಂಟ್ ಬಾಂಡ್ is present in between these two, oxygen and chlorine. What is covalent bond? It is a chemical bond formed between the mutual sharing of electrons from combining atoms. Combining atoms ಇಂದ ಮ್ಯೂಚುವಲ್ ಶೇರಿಂಗ್ ನಡೆದ ಎಲೆಕ್ಟ್ರಾನ್ಸ್ ಒಂದು ಕೆಮಿಕಲ್ ಬಾಂಡ್ ಫಾರ್ಮ್ ಆಗಿದ್ರೆ ಅದಕ್ಕೆ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಹೆನ್ಸ್ ದೀಸ್ ಆರ್ ಕೋವೆಲೆಂಟ್ ಇನ್ ನೇಚರ್, ಹೆನ್ಸ್ ದೀಸ್ ಆರ್ ಅಯಾನಿಕ್ ಇನ್ ನೇಚರ್. ಅಲ್ಲಿಗೆ ಕ್ಲೋರೈಡ್ಸ್ ಆಫ್ ಎಲಿಮೆಂಟ್ಸ್ ಅರ್ಥ ಆಗಿದೆ ಅನ್ಸುತ್ತೆ. ಅರ್ಥ ಆಯ್ತಾ? ಎಕ್ಸ್ಟ್ರೀಮ್ ರೈಟ್ ಅಲ್ಲಿ ಇರ್ತಕ್ಕಂಥವು, ಅರ್ಥ ಆಯ್ತಾ? ಈ ಎಲಿಮೆಂಟ್ಸ್ನ ಕ್ಲೋರೈಡ್ಸ್ ಕೋವೆಲೆಂಟ್ ಇನ್ ನೇಚರ್ ಅಂದಿರುತ್ತೆ. ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ಇರ್ತಕ್ಕಂಥವು ದಟ್ ಈಸ್ ಅಯಾನಿಕ್ ನೇಚರ್ ಅಂದಿರುತ್ತೆ. ಅರ್ಥ ಆಯ್ತಾ? ಅದರಲ್ಲೂ ಕೂಡ ಕೆಲವೊಂದು ಅನಾಮಲಸ್ ಪ್ರಾಪರ್ಟೀಸ್ ಕ್ಲೋರೈಡ್ಸ್ ಇರ್ತವೆ, ಮೋಸ್ಟ್ ಆಫ್ ದೆಮ್. ಅರ್ಥ ಆಯ್ತಾ? ನೆಕ್ಸ್ಟ್ ಇವಾಗ ಲಿಥಿಯಂ ಕ್ಲೋರೈಡ್ ಲೆಫ್ಟ್ ಅಲ್ಲಿ ಇದೆ, ಲಿಥಿಯಂ ಲೆಫ್ಟ್ ಅಲ್ಲಿ ಇದೆ, ಬಟ್ ಲಿಥಿಯಂ ಕ್ಲೋರೈಡ್ ಈಸ್ ಕೋವೆಲೆಂಟ್ ಇನ್ ನೇಚರ್. ಮೆಗ್ನೀಷಿಯಂ ಕ್ಲೋರೈಡ್ ಆಸ್ ಆಲ್ಸೋ ಕೋವೆಲೆಂಟ್, ಅನಾಮಲಸ್ ಪ್ರಾಪರ್ಟೀಸ್ ಇರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಅಲ್ಲಿಗೆ
ಕ್ಲೋರೈಡ್ಸ್ ಆಫ್ ಎಲಿಮೆಂಟ್ಸ್ ಕೂಡ ಅರ್ಥ ಆಗಿದೆ ಅನ್ಸುತ್ತೆ. ಕ್ಲೋರೈಡ್ಸ್ ಆಫ್ ಎಲಿಮೆಂಟ್ಸ್. ಇವಾಗ ನಿಮಗೆ ಇದ್ರ ಮೇಲೆ ಈ ಆಕ್ಸೈಡ್ಸ್ ಆಫ್ ಎಲಿಮೆಂಟ್ಸ್ ಮೇಲೆ ಕ್ವಶನ್ ಕೇಳ್ಬೋದು. ಅರ್ಥ ಆಯ್ತಾ? ವೆನ್ ಯು ಮೂವ್ ಅಲಾಂಗ್ ಎ ಪೀರಿಯಡ್, ವಾಟ್ ಹ್ಯಾಪನ್ಸ್ ದ ಬೇಸಿಕ್ ಕ್ಯಾರೆಕ್ಟರ್ ಆಫ್ ಆಕ್ಸೈಡ್ಸ್ ಡಿಕ್ರೀಸಸ್. ಬೇಸಿಕ್ ಕ್ಯಾರೆಕ್ಟರ್ ಕಡಿಮೆ ಆಗ್ತಾ ಹೋಗುತ್ತೆ, ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗ್ತಾ ಹೋಗುತ್ತೆ. ವೆನ್ ಯು ಮೂವ್ ಅಲಾಂಗ್ ಎ ಪೀರಿಯಡ್, ವೆನ್ ಯು ಮೂವ್ ಅಲಾಂಗ್ ಎ ಪೀರಿಯಡ್. ಅರ್ಥ ಆಯ್ತಾ? ನೋಡಿ, ನಾವು ಯಾವುದೋ ಒಂದು ಪೀರಿಯಡ್ ಅಲ್ಲಿ ಲೆಫ್ಟ್ ಇಂದ ರೈಟ್ಗೆ ಹೋಗ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ Na2O, Na2O, ಅರ್ಥ ಆಯ್ತಾ? ಸೋಡಿಯಂ ಆದ್ಮೇಲೆ ಅದು ಬರುತ್ತೆ ಮೆಗ್ನೀಷಿಯಂ, MgO. ಅದೇ ಪೀರಿಯಡ್ ಅಲ್ಲಿ ಹಂಗೆ ಹೋಗ್ತಾ ಇದ್ರೆ ಏನಾಗುತ್ತೆ? Be2O, ಸರಿ, ಮೆಗ್ನೀಷಿಯಂ ಆದ್ಮೇಲೆ ಬೆಳ್ಳಿ ಬರಲ್ಲ, ಅಲ್ಯೂಮಿನಿಯಂ, Al2O3. ನಾವು ಯಾಕಂದ್ರೆ ಥರ್ಡ್ ಪೀರಿಯಡ್ ತಗೊಂಡಿದ್ದೀವಿ. ಅರ್ಥ ಆಯ್ತಾ? ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ. ಅರ್ಥ ಆಯ್ತಾ? ಅದಾದ್ಮೇಲೆ ಯು ಟೇಕ್ SiO2, ಅದಾದ್ಮೇಲೆ P2O5, ಅದಾದ್ಮೇಲೆ SiO2, ಸರಿ SO2, SI ಐತಾ SO2, ಅದಾದ್ಮೇಲೆ ದಟ್ ಈಸ್ Cl2O7 ತಗೊಳ್ಳೋಣ. ಏನು ಹೇಳಿ? Cl2O7 ಥರ್ಡ್ ಪೀರಿಯಡ್. ಥರ್ಡ್ ಪೀರಿಯಡ್ ಎಲಿಮೆಂಟ್ಸ್ ಆಕ್ಸೈಡ್ಸ್ ಅಂದ್ರೆ ಒಂದೇ ಪೀರಿಯಡ್ ಅಲ್ಲಿ ಇದೆ. ವೆನ್ ಯು ಮೂವ್ ಅಲಾಂಗ್ ಎ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್, ದ ಬೇಸಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್, ದ ಅಸಿಡಿಕ್ ಕ್ಯಾರೆಕ್ಟರ್ ಬೇಸಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್, ಅಸಿಡಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್. ಬೇಸಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಆಕ್ಸೈಡ್ಸ್ ಅಲ್ಲಿ, ಅಸಿಡಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬೇಸಿಕ್ ಕ್ಯಾರೆಕ್ಟರ್ ಕಡಿಮೆ ಆಗ್ತಾ ಹೋಗುತ್ತೆ, ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಥ ಆಗಿದೆಯಾ? ಅರೇಂಜ್ ಮಾಡಿ ಅಂದ್ರೆ ನಾವು ಅರೇಂಜ್ ಮಾಡ್ಬೋದು. ಅರ್ಥ ಆಯ್ತು? ಬೇಸಿಕ್ ಕ್ಯಾರೆಕ್ಟರ್ ಡಿಕ್ರೀಸಿಂಗ್ ಆರ್ಡರ್, ಬೇಸಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಸಿಡಿಕ್ ಕ್ಯಾರೆಕ್ಟರ್. ಅರ್ಥ ಆಗಿದೆಯಾ? ದೇರ್ ಮೇ ಬಿ ಎ ಚಾನ್ಸ್. ನಾವು ಅಪ್ಲಿಕೇಶನ್ ಲೆವೆಲಲ್ಲಿ CET ನೀಟಿಗೆ ನಾವು ಅಪ್ಲಿಕೇಶನ್ ಲೆವೆಲ್ ಡಿಸ್ಕಸ್ ಮಾಡಬೇಕಾದ್ರೆ ಇವನ್ನೆಲ್ಲ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಅರ್ಥ ಆಗಿದೆ ಅನ್ಸುತ್ತೆ? ಅಲ್ಲಿಗೆ ಆಕ್ಸೈಡ್ಸ್ ಆಫ್, ಅರ್ಥ ಆಯ್ತಾ? ಆ ಆಕ್ಸೈಡ್ಸ್ ಆಫ್ ಎಲಿಮೆಂಟ್ಸ್ ಅಲ್ಲಿ ಈ ತರ ಕೂಡ ಕ್ವಶನ್ ಬರ್ಬೋದು. ಅರ್ಥ ಆಯ್ತಾ? ವೆನ್ ಯು ಮೂವ್ ಅಲಾಂಗ್ ಎ ಪೀರಿಯಡ್, ವಾಟ್ ಹ್ಯಾಪನ್ಸ್ ದ basic character decreases. When you move along a period from left to right in the periodic table, what happens? The acidic character increases. Hence, at extreme right ಅಲ್ಲಿ ಇರ್ತಕ್ಕಂಥವೆಲ್ಲ acidic oxides, extreme left ಅಲ್ಲಿ ಇರ್ತಕ್ಕಂಥ metal oxides ಎಲ್ಲ basic character, basic in nature. ಅಲ್ಲಿಗೆ that is chlorides ಮತ್ತೆ ಆಕ್ಸೈಡ್ಸ್ ಆಫ್ ಮೆಟಲ್ಸ್, ಕ್ಲೋರೈಡ್ಸ್ ಆಫ್ ಮೆಟಲ್ಸ್. ಅರ್ಥ ಆಗಿದೆಯಾ? ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಎಲೆಕ್ಟ್ರೋಪಾಸಿಟಿವ್ ನೇಚರ್ ಆಫ್ ಎಲಿಮೆಂಟ್ಸ್. ಅರ್ಥ ಆಯ್ತಾ? ಎಲೆಕ್ಟ್ರೋಪಾಸಿಟಿವ್ ನೇಚರ್ ಆಫ್ ಎಲಿಮೆಂಟ್ಸ್. ಈ ಎಲೆಕ್ಟ್ರೋಪಾಸಿಟಿವ್ ನೇಚರ್ ಆಫ್ ಎಲಿಮೆಂಟ್ಸ್ ತಗೊಂಡಾಗ ಅರ್ಥ ಆಯ್ತಾ? ಪಿರಿಯಾಡಿಕ್ ಟೇಬಲ್ ಅಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸು, ಡಿ ಬ್ಲಾಕ್ ಎಲಿಮೆಂಟ್ಸು, ಎಫ್ ಬ್ಲಾಕ್ ಎಲಿಮೆಂಟ್ಸು, ಡಿ ಬ್ಲಾಕ್ ಎಲಿಮೆಂಟ್ಸು, ಎಸ್ ಬ್ಲಾಕ್ ಎಲಿಮೆಂಟ್ಸ್ ಇವೆಲ್ಲ ತಗೊಂಡ್ರೆ ಎಲೆಕ್ಟ್ರೋಪಾಸಿಟಿವ್ ನೇಚರ್ ಹೊಂದಿರತಕ್ಕಂಥದ್ದು. ಬಿಕಾಸ್ ದೇ ರೆಡಿಲಿ ಲಾಸ್ ದೇರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಈಸಿಲಿ ಟು ಗಿವ್ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಆರ್ ಕಾಲ್ಡ್ ಎಸ್ ಕ್ಯಾಟಯಾನ್ಸ್. ಯಾಕಪ್ಪ? because they are readily lost their valence electrons, because they possess low ionization energies. ಯಾಕೆ ಲೋ ಅಯನೈಸೇಷನ್ ಎನರ್ಜೀಸ್ ಪೊಸೆಸ್ ಮಾಡ್ತವೆ ಅಂದ್ರೆ, ಬಿಕಾಸ್ ದ ಸೈಜ್ ಇಸ್ ಲಾರ್ಜ್. ಸೈಜ್ ದೊಡ್ಡದಾಗಿರ್ತಕ್ಕಂಥ ರೀಸನ್ ಇಂದ, ಅರ್ಥ ಆಯ್ತಾ? ಲೋ ಅಯನೈಸೇಷನ್ ಎನರ್ಜಿ ಹೊಂದಿರುತ್ತೆ. ಲೋ ಅಯನೈಸೇಷನ್ ಎನರ್ಜಿ ಹೊಂದಿರತಕ್ಕಂಥ ರೀಸನ್ ಇಂದ ದೇ ಕ್ಯಾನ್ ಲಾಸ್ ದೇರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಈಸಿಲಿ ಅಂಡ್ ದೇ ಬಿಕಮ್ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್. ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್. ಅರ್ಥ ಆಯ್ತಾ? ಎಷ್ಟು ಪಾಸಿಟಿವ್ ಕ್ಯಾರೆಕ್ಟರ್ ಹೊಂದಿರುತ್ತೆ ಅಂದ್ರೆ, ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂದ್ರೆ ಅಪ್ ಟು +8 ವರೆಗೂ ಹೋಗುತ್ತೆ. ಅರ್ಥ ಆಯ್ತಾ? ಈ ರುಥೀನಿಯಂ, ಅರ್ಥ ಆಯ್ತಾ? ಏನೇಳಿ ರುಥೀನಿಯಂ ತಗೊಂಡ್ರೆ ಅಪ್ ಟು +8 ವರೆಗೂ ಹೋಗುತ್ತೆ. ಅರ್ಥ ಆಯ್ತಾ? ಟೆಕ್ನೀಷಿಯಂ ರುಥೀನಿಯಂ ತಗೊಂಡ್ರೆ ಅಪ್ ಟು ಆಸ್ಮಿಯಂ, ಅರ್ಥ ಆಯ್ತಾ? +8 ವರೆಗೂ ಹೋಗುತ್ತೆ. ಇವೆಲ್ಲ +8 ವರೆಗೂ, ಅರ್ಥ ಆಯ್ತಾ? that is oxidation state hogutte. What is the reason? These are
more electropositive andre because they possess low ionization energies. Due to low ionization energies, they can lose their valence electrons easily. Hence, they becomes positively charged ions, positive electropositive character ಹೊಂದಿರುತ್ತೆ ಇವೆಲ್ಲ. ಇದರಲ್ಲೂ ಕೂಡ ನಾವು ಕಂಪೇರ್ ಮಾಡಬೇಕು ಅಂದ್ರೆ ಈ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಹೈಲಿ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಹೊಂದಿರುತ್ತೆ ಬಿಕಾಸ್ ದೇ ಹ್ಯಾವಿಂಗ್ ಲಾರ್ಜರ್ ಇನ್ ಸೈಜ್, ಹ್ಯಾನ್ಸ್ ದೇ ಪೊಸೆಸ್ ಲೋ ಐನೇಷನ್ ಎನರ್ಜೀಸ್. ತುಂಬಾ ಲೋ ಐನೇಷನ್ ಎನರ್ಜಿ ಪೊಸೆಸ್ ಮಾಡ್ತಕ್ಕಂಥದ್ದು ಅಂದ್ರೆ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಯಾಕೆ ತುಂಬಾ ಲೋ ಐನೇಷನ್ ಎನರ್ಜಿ ಪೊಸೆಸ್ ಮಾಡುತ್ತೆ ಅಂದ್ರೆ ಬಿಕಾಸ್ ದಟ್ ಸೈಜ್ ಇಸ್ ಲಾರ್ಜ್. ಅದರಲ್ಲೂ ಡೌನ್ ದ ಗ್ರೂಪ್ ಇನ್ನೂ ಲೋ ಆಗುತ್ತೆ. ಈ ಒಂದು ಸೀಸಿಯಂ ನಾವು ಲೈಟ್ ಎಕ್ಸ್ಪೋಸ್ ಮಾಡಿದ್ರೆ ಸಾಕು, ದೇ ಕ್ಯಾನ್ ಲಾಸ್ ದೇರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಈಸಿಲಿ. ಅರ್ಥ ಆಯ್ತಾ? ಸೀಸಿಯಂನ ಮತ್ತೆ ಫ್ರಾನ್ಸಿಯಂ ಸುಮ್ಮನೆ ಲೈಟ್ ಎಕ್ಸ್ಪೋಸ್ ಮಾಡಿದ್ರೆ ಸಾಕು, ದೇ ಕ್ಯಾನ್ ಲಾಸ್ ದೇರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಈಸಿಲಿ. ಅರ್ಥ ಆಯ್ತಾ? ಟೋಟಲಿ ಇವು ಮೋರ್ ಎಲೆಕ್ಟ್ರೋಪಾಸಿಟಿವ್ ನೇಚರ್ ಹೊಂದಿರುತ್ತೆ. ಅರ್ಥ ಆಯ್ತು? ಮೋರ್ ಎಲೆಕ್ಟ್ರೋಪಾಸಿಟಿವ್ ನೇಚರ್ ಹೊಂದಿರುತ್ತೆ. ಅದಕ್ಕಿಂತ ಇವು ಎಲೆಕ್ಟ್ರೋಪಾಸಿಟಿವ್ ಬಟ್ ಲೆಸ್ ಎಲೆಕ್ಟ್ರೋಪಾಸಿಟಿವ್. ಅರ್ಥ ಆಯ್ತು? ಇವೇ ಜಾಸ್ತಿ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್, ಇವು ಲೆಸ್ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಬಟ್ ಲೆಸ್ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಹೊಂದಿರುತ್ತೆ. ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಅಂದ್ರೆ ಲೆಸ್ ವ್ಯಾಲ್ಯೂ ಅಲ್ಲ, ಇವು ಮೋರ್ ವ್ಯಾಲ್ಯೂ ಹೊಂದಿರುತ್ತೆ ಬಟ್ ಎಲೆಕ್ಟ್ರೋಪಾಸಿಟಿವಿಟಿ ಈಸ್ ಲೆಸ್ ಬಿಕಾಸ್ ನಾವು when you move along a period the size is going to be decreases. No, ಅದೇ ಎಕ್ಸ್ಟ್ರೀಮ್ ರೈಟ್ ಅಲ್ಲಿ ಇರ್ತಕ್ಕಂಥವು. ಅರ್ಥ ಆಯ್ತಾ? ದಟ್ ಈಸ್ ದ ಎಲೆಕ್ಟ್ರೋನೆಗೆಟಿವಿಟಿ ಈಸ್ when you move along a period the electronegativity increases ತಾನೆ. ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರ್ತಕ್ಕಂಥ ರೀಸನ್ ಇಂದ ಐನೇಷನ್ ಎನರ್ಜಿ ತುಂಬಾ, ಅರ್ಥ ಆಯ್ತಾ, ಕಡಿಮೆ ಇರ್ತಕ್ಕಂಥ ಅಂದ್ರೆ ಐನೇಷನ್ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಇನ್ಕ್ರೀಸಸ್ ಅಂದ್ರೆ ಜಾಸ್ತಿ ಇರುತ್ತೆ. ಅರ್ಥ ಸರಿ? when you move along a group the ionization energy is going to decreases. When you move along a period the ionization energy increases. ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ, ಐನೇಷನ್ ಎನರ್ಜಿ ಜಾಸ್ತಿ ಇರುತ್ತೆ, ಎಲೆಕ್ಟ್ರಾನ್ ಅಫಿನಿಟಿ ಜಾಸ್ತಿ ಇರುತ್ತೆ. ಆದ್ರಿಂದ ದೇ ಹ್ಯಾವ್, ನೋಡಿ ಅರ್ಥ ಆಯ್ತಾ, ದೇ ಹ್ಯಾವಿಂಗ್ ಟು ಗೇನ್ ದೇರ್ ಎಲೆಕ್ಟ್ರಾನ್, ದೇ ಹ್ಯಾವಿಂಗ್ ದ ಕೆಪಾಸಿಟಿ ಟು ಗೇನ್ ದೇರ್ ಎಲೆಕ್ಟ್ರಾನ್ಸ್, ವೇಲೆನ್ಸ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಬೇರೆ ಆಟಮ್ ನಿಂದ ಇವು ತನ್ನ ಕಡೆ ಪಡ್ಕೊಳ್ತೇವೆ ನಾ, ತನ್ನ ಕಡೆಯಿಂದ ಯಾವತ್ತೂ ಕೊಡಲ್ಲ ಬಿಕಾಸ್ ದೇ ಹ್ಯಾವಿಂಗ್ ದ ಕೆಪಾಸಿಟಿ ಟು ಗೇನ್ ದೇರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಇವು ಮೋರ್ ಎಲೆಕ್ಟ್ರೋನೆಗೆಟಿವ್ ಕ್ಯಾರೆಕ್ಟರ್ ಹೊಂದಿರುತ್ತೆ. ಅರ್ಥ ಆಯ್ತಾ? ಪಿ ಬ್ಲಾಕ್ ಎಲಿಮೆಂಟ್ಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಕ್ಯಾರೆಕ್ಟರ್ ಹೊಂದಿರುತ್ತೆ. ಎಸ್ ಬ್ಲಾಕ್ ಎಲಿಮೆಂಟ್ಸ್ ಮೋರ್ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಹೊಂದಿರುತ್ತೆ. ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇಂಟರ್ಮೀಡಿಯೇಟ್ ಬಿಟ್ವೀನ್ ದೋಸ್ ಆಫ್ ಎಸ್ ಬ್ಲಾಕ್ ಅಂಡ್ ಪಿ ಬ್ಲಾಕ್ ಹೊಂದಿರುತ್ತೆ. ಇಷ್ಟು ನೀಟಾಗಿ ತಿಳ್ಕೊಂಡಿರಿ. ಅರ್ಥ ಆಯ್ತಾ? ನೋಡಿಲಿ, ಪಿ ಬ್ಲಾಕ್ ಎಲಿಮೆಂಟ್ ಫಾರ್ ಎಕ್ಸಾಂಪಲ್, ಪಿ ಬ್ಲಾಕ್ ಎಲಿಮೆಂಟ್ ತಗೊಂಡಾಗ ಯು ಟೇಕ್ Cl by gaining one electron it becomes Cl minus, it becomes next ರೇರ್ ಗ್ಯಾಸ್ ಎಲೆಕ್ಟ್ರಾನ್ ಬರುತ್ತೆ. ಅರ್ಥ ಆಯ್ತಾ? ಆದ್ರಿಂದ ಅವು ಎಲೆಕ್ಟ್ರಾನ್ ನೆಗೆಟಿವ್ ಕ್ಯಾರೆಕ್ಟರ್ ಹೊಂದಿರುತ್ತೆ. ಅಂದ್ರೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಎಲೆಕ್ಟ್ರೋನೆಗೆಟಿವ್ ಕ್ಯಾರೆಕ್ಟರ್ ಹೊಂದಿರುತ್ತೆ. ನಾಟ್ ಓನ್ಲಿ ದಟ್, ಯು ಟೇಕ್ ಆಕ್ಸಿಜನ್ 2 ಎಲೆಕ್ಟ್ರಾನ್ಸ್ ಪಡ್ಕೊಂಡು, ಅರ್ಥ ಆಯ್ತಾ, 2n ಏನಾಗುತ್ತೆ, O2 ಮೈನಸ್ ಆಗುತ್ತೆ. ಅರ್ಥ ಆಯ್ತಾ? ನೋಡಿ, Cl ಆದ್ರೆ 1 ಎಲೆಕ್ಟ್ರಾನ್ ಪಡ್ಕೊಂಡು ಸ್ಟೇಬಲ್ ಬರುತ್ತೆ, ಆಕ್ಸಿಜನ್ ಆದ್ರೆ 2 ಎಲೆಕ್ಟ್ರಾನ್ಸ್ ಪಡ್ಕೊಂಡು ಸ್ಟೇಬಲ್ ಬರುತ್ತೆ, ನೈಟ್ರೋಜನ್ ಆದ್ರೆ 3 ಎಲೆಕ್ಟ್ರಾನ್ಸ್ ಪಡ್ಕೊಂಡು ಸ್ಟೇಬಲ್ ಬರುತ್ತೆ, ನೆಕ್ಸ್ಟ್ ರೇರ್ ಗ್ಯಾಸ್ ಎಲೆಕ್ಟ್ರಾನ್ಸ್ ಬರುತ್ತೆ. ಆದ್ರಿಂದ ಇವು ಎಲೆಕ್ಟ್ರೋನೆಗೆಟಿವ್ ಕ್ಯಾರೆಕ್ಟರ್ ಹೊಂದಿರುತ್ತೆ. ಅದೇ ಸೋಡಿಯಂ ತಗೊಂಡ್ರೆ ready to lose their valence electron to give Na plus plus 1 electron. ಅದೇ ತರ ಮೆಗ್ನೀಷಿಯಂ ಕೂಡ ಅಷ್ಟೇ. ಅರ್ಥ ಆಯ್ತಾ? ready to lose their valence electrons 2 electrons Mg2 plus 2 electron. ಅರ್ಥ ಆಯ್ತಾ? ಇದು ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್, ಇದು ಎಲೆಕ್ಟ್ರೋನೆಗೆಟಿವ್ ಕ್ಯಾರೆಕ್ಟರ್. ಅಲ್ಲಿಗೆ ಎಲೆಕ್ಟ್ರೋಪಾಸಿಟಿವ್ ನೇಚರ್ ಯಾವ್ಯಾವ್ದು ಹೊಂದಿರ್ತವೆ ಅಂತ ಗೊತ್ತಾಯ್ತಾ? ಎಸ್ ಬ್ಲಾಕ್ ಎಲಿಮೆಂಟ್ಸ್ ಹೈಲಿ ಎಲೆಕ್ಟ್ರೋಪಾಸಿಟಿವ್ ನೇಚರ್ ಹೊಂದಿರುತ್ತೆ. ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಕೂಡ ಎಲೆಕ್ಟ್ರೋಪಾಸಿಟಿವ್ ನೇಚರ್ ಹೊಂದಿರುತ್ತೆ. ಬಟ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಕಂಪೇರ್ ಮಾಡಿದ್ರೆ ಲೆಸ್ ಎಲೆಕ್ಟ್ರೋಪಾಸಿಟಿವ್ ನೇಚರ್ ಹೊಂದಿರುತ್ತೆ ಬಿಕಾಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ having larger in size, hence they possess low ionization energy, hence they can readily lose their valence electrons to become positively charged ions are called as cations. ಅರ್ಥ ಆಯ್ತಾ? ಅದೇ ಎಕ್ಸ್ಟ್ರೀಮ್ ರೈಟ್ ಅಲ್ಲಿ ಇರ್ತಿರೋದು ಪಿ ಬ್ಲಾಕ್ ಎಲಿಮೆಂಟ್ಸ್, Cl, ಆಕ್ಸಿಜನ್, ಸಲ್ಫರ್, ಅರ್ಥ ಆಯ್ತು, ಇವೆಲ್ಲ Br, ಅರ್ಥ ಆಯ್ತಾ, ಇವೆಲ್ಲ IO, ಬಿಕಾಸ್ ದೇ ಕ್ಯಾನ್ ಅಕ್ಸೆಪ್ಟ್ ದೇರ್ ವೇಲೆನ್ಸ್, ದೇ ಬಿಕಮ್ ಸ್ಟೇಬಲ್, ಹೆನ್ಸ್
ಅಥವಾ ನೈಟ್ರೋಜನ್ ಯಾವ್ದಾದ್ರು ತಗೊಳ್ಳಿ, ಅರ್ಥ ಆಯ್ತಾ? ಹೆನ್ಸ್ ದೇ ಬಿಕಮ್ ನೆಗೆಟಿವ್ಲಿ ಚಾರ್ಜ್ ಅಯಾನ್ಸ್ ಆರ್ ಕಾಲ್ಡ್ ಆಸ್ ಆನಯಾನ್ಸ್. ಅರ್ಥ ಆಗಿದೆಯಾ? ಅದೇ ಆ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್. ಹವೆವರ್ 5D and 6D ಸೀರೀಸ್ ತಗೊಂಡಾಗ, ಅಂದ್ರೆ ನಾವು ಪಿರಿಯಾಡಿಕ್ ಟೇಬಲ್ ಅಲ್ಲಿ, ಅರ್ಥ ಆಯ್ತಾ, ಇವು 3D ಸೀರೀಸ್, ಇವು 4D ಸೀರೀಸ್, ಇವು 5D ಸೀರೀಸ್, ಇವು 6D ಸೀರೀಸ್. ಪಿರಿಯಾಡಿಕ್ ಟೇಬಲ್ ಅಲ್ಲಿ ಇವು 3D ಸೀರೀಸ್, ಇವು ಡಿ ಬ್ಲಾಕ್ 3D ಸೀರೀಸ್, ಇವು 4D ಸೀರೀಸ್, ಇವು 5D ಸೀರೀಸ್, ಇವು 6D ಸೀರೀಸ್. ಅರ್ಥ ಆಯ್ತಾ? 6D ಸೀರೀಸ್. ಈ 5D and 6D ಸೀರೀಸ್, ಅರ್ಥ ಆಯ್ತಾ? ದಟ್ ಈಸ್ 5D and 6D. ಅರ್ಥ ಆಯ್ತಾ? 5D and 6D ಸೀರೀಸ್. ಜಿರ್ಕೋನಿಯಂ ಅಂಡ್ ಆಫ್ನಿಯಂ ತಗೊಳ್ಳೋಣ. ಅರ್ಥ ಆಯ್ತಾ? 3D ಸೀರೀಸ್, 5D ಸೀರೀಸ್, 6D ಸೀರೀಸ್, 3D ಸೀರೀಸ್, 4D ಸೀರೀಸ್, 5D ಸೀರೀಸ್, 6D ಸೀರೀಸ್. 6D ಬರುತ್ತೆ ಇದರಲ್ಲಿ, ಡಿ ಸೀರೀಸ್, ಇದರಲ್ಲಿ 5D ಬರುತ್ತೆ ನೋಡಿ. ಯಾವ್ದು ತಗೊಳ್ಳಿ, 4D, 3D ಅಂದ್ರೆ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್, ಅರ್ಥ ಆಯ್ತಾ, 3Dಗೆ ಎಂಟರ್ ಆಗುತ್ತೆ. ಇದರಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ 4Dಗೆ ಎಂಟರ್ ಆಗುತ್ತೆ, ಇದರಲ್ಲಿ 5Dಗೆ ಎಂಟರ್ ಆಗುತ್ತೆ, ಇದರಲ್ಲಿ 6Dಗೆ ಎಂಟರ್ ಆಗುತ್ತೆ. ಅರ್ಥ ಆಯ್ತಾ? ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ, ಅರ್ಥ ಆಯ್ತಾ, ಈ 5D ಮತ್ತೆ 6D ಬ್ಲಾಕ್ ಎಲಿಮೆಂಟ್ಸ್ ಆ ಸಿಮಿಲರ್ ಅಟಾಮಿಕ್ ಸೈಜ್ ಹೊಂದಿರುತ್ತೆ. ಸಿಮಿಲರ್ ಅಟಾಮಿಕ್ ಸೈಜ್ ಹೊಂದಿರುತ್ತೆ. ಅಂದ್ರೆ ಯಾಕಪ್ಪ ಇವು ಸಿಮಿಲರ್ ಅಟಾಮಿಕ್ ಸೈಜ್ ಹೊಂದಿರುತ್ತೆ ಅಂದ್ರೆ, ಡ್ಯೂ ಟು ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಈ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂದ್ರೆ ಏನಂತ ನಿಮಗೆ ಲ್ಯಾಂಥನೈಡ್ಸ್ ಆಕ್ಟಿನೈಡ್ಸ್ ಬರುತ್ತೆ, ಅದರಲ್ಲಿ ನಾವು ಡಿಸ್ಕಸ್ ಮಾಡೋಣ ಡೀಟೇಲ್ ಆಗಿ. ವಾಟ್ ಈಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ವಾಟ್ ಈಸ್ ಆಕ್ಟಿನೈಡ್ ಕಾಂಟ್ರಾಕ್ಷನ್ ಅಂತ ಹೇಳ್ಬಿಟ್ಟು, ಲ್ಯಾಂಥನೈಡ್ಸ್ ಅಂಡ್ ಆಕ್ಟಿನೈಡ್ಸ್ ಅಂತ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಬರುತ್ತೆ. ಏನಿಲ್ಲ, ದೇರ್ ಇಸ್ ಎ ಗ್ರಾಜುವಲ್ ಡಿಕ್ರೀಸ್ ಇನ್ ಅಟಾಮಿಕ್ ಸೈಜ್ ಅಂಡ್ ಅಯಾನಿಕ್ ಸೈಜ್ ವೆನ್ ಯು ಮೂವ್ ಅಲಾಂಗ್ ಎ ಪೀರಿಯಡ್ ಈಸ್ ಕಾಲ್ಡ್ ಆಸ್, ಅಥವಾ ವೆನ್ ಯು ಮೂವ್ ಅಲಾಂಗ್ ಎ ಸೀರೀಸ್ ಈಸ್ ಕಾಲ್ಡ್ ಆಸ್ ಲ್ಯಾಂಥನೈಡ್. ಇವಾಗ ಲ್ಯಾಂಥನೈಡ್ಸ್ ಅಲ್ಲಿ ಫ್ರಮ್ ಲ್ಯಾಂಥನಮ್ ಟು ಲ್ಯುಟೇಟಿಯಂ ಲೆಫ್ಟ್ ಇಂದ ರೈಟ್ ಮೂವ್ ಆಗ್ತಾ ಇದೆ. there is a small decrease, ಅಥವಾ gradual decrease in atomic and ionic size, that is called as lanthanide series. ಈ lanthanide contraction, that is called as lanthanide contraction. ಈ lanthanide series ಅಲ್ಲಿ from lanthanum to lutetium ನಾವು ಮೂವ್ ಆಗ್ತಾ ಇದ್ರೆ there is a gradual decrease in atomic and ionic size, that is called as lanthanide contraction. ಈ lanthanide contraction ಇರ್ತಕ್ಕಂಥ ರೀಸನ್ ಇಂದ 5D ಮತ್ತು 6D ಸೀರೀಸ್ ಅಲ್ಲಿ, ಅರ್ಥ ಆಯ್ತು, ನಿಯರ್ಲಿ ಸೇಮ್ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಹೊಂದಿರುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಗೊತ್ತಿದೆ? there is a gradual decrease in atomic and ionic size when you move from lanthanum to lutetium in the lanthanide series, that is called as lanthanide contraction. ಈ lanthanide contraction ಇಂದ for 6D and 5D and 6D series having nearly same atomic and ionic size. ಅರ್ಥ ಆಗಿದೆಯಾ? ಇಷ್ಟು ನಾವು ಪಿರಿಯಾಡಿಕ್ ಟೇಬಲ್ ಬಗ್ಗೆ, ಅರ್ಥ ಆಯ್ತಾ, ಪಿರಿಯಾಡಿಕ್ ಪ್ರಾಪರ್ಟೀಸು, ಪಿರಿಯಾಡಿಕ್ ಟೇಬಲ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಈ ಚಾಪ್ಟ್ರಲ್ಲಿ ನಿಮಗೆ ಅರ್ಥ ಆಯ್ತಾ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೀವು ಓದ್ಕೋಬೇಕಾಗಿರ್ತಕ್ಕಂಥದ್ದು ನೋಡಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಯಾವ ಥಿಯರಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಬಟ್ ನೀವು CET ನೀಟ್ ಪಾಯಿಂಟ್ ಆಫ್ ವ್ಯೂ ಎಲ್ಲಿ ಬೇಕಾದರೂ ಕ್ವಶನ್ ಅಪಿಯರ್ ಆಗ್ಬೋದು. ನಾವು ಅಪ್ಲಿಕೇಶನ್ ಲೆವೆಲ್ಗೆ ಇಳಿದು ಎಕ್ಸ್ಪ್ಲೇನ್ ಮಾಡೋಣ. ಅರ್ಥ ಆಯ್ತಾ? ಯಾವಾಗ CET ನೀಟ್ ಡಿಸ್ಕಸ್ ಮಾಡಬೇಕಾದ್ರೆ, ಇವಾಗ NCERT ಏನು ಡಿಸ್ಕಸ್ ಮಾಡಿದೇನೋ ಅಷ್ಟು ಮಾತ್ರ ನಾವು ಗ್ಲಾಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಪಿರಿಯಾಡಿಕ್ ಟೇಬಲ್ ಬಗ್ಗೆ. ಇದರಲ್ಲಿ ನಿಮಗೆ ಥಿಯರಿ ಕ್ವಶನ್ಸ್ ಕೇಳ್ತಕ್ಕಂಥದ್ದು ಮೆಂಡೆಲಿವ್ಸ್ ಪಿರಿಯಾಡಿಕ್ ಲಾ, ಮಾಡರ್ನ್ ಪಿರಿಯಾಡಿಕ್ ಲಾ, ಅರ್ಥ ಆಯ್ತಾ, ದ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಇನ್ ಟು SPDF ಬ್ಲಾಕ್ಸ್, ಅದರ ಜನರಲ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ಸ್, SPDF ಬ್ಲಾಕ್ನ ಜನರಲ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್, ಕ್ಲಾಸಿಫಿಕೇಶನ್ ಆಫ್ SPDF ಬ್ಲಾಕ್ಸ್ ಅಲ್ಲಿ 2 to 3 ಮಾರ್ಕ್ಸ್ ಕ್ವಶನ್ ಬರ್ಬೋದು, 1 ಮಾರ್ಕ್ ಕ್ವಶನ್ ಕೂಡ ಕೇಳ್ಬೋದು, ಓನ್ಲಿ ಜನರಲ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್. ಅರ್ಥ ಆಯ್ತಾ? ನೆಕ್ಸ್ಟ್ ಅದರ ಜೊತೆಗೆ ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಲ್ಲಿ, ಅರ್ಥ ಆಯ್ತಾ, ವಾಟ್ ಈಸ್ ಅಟಾಮಿಕ್ ರೇಡಿಯಸ್, ಅಯಾನಿಕ್ ರೇಡಿಯಸ್, ಮೆಟಾಲಿಕ್ ರೇಡಿಯಸ್, ವಾನ್ ಡರ್ ವಾಲ್ಸ್ ರೇಡಿಯಸ್, ಅರ್ಥ ಆಯ್ತಾ, ದಟ್ ಈಸ್ ಕೋವೆಲೆಂಟ್ ರೇಡಿಯಸ್. ಅರ್ಥ ಆಯ್ತು, ಇವೆಲ್ಲ ಇಂಪಾರ್ಟೆಂಟ್. ಕೋವೆಲೆಂಟ್ ರೇಡಿಯಸ್, ವಾನ್ ಡರ್ ವಾಲ್ಸ್ ರೇಡಿಯಸ್, ಮೆಟಾಲಿಕ್ ರೇಡಿಯಸ್, ಅಯಾನಿಕ್ ರೇಡಿಯಸ್, ಅಟಾಮಿಕ್ ರೇಡಿಯಸ್. ಅರ್ಥ ಆಯ್ತಾ? 1 ಮಾರ್ಕಲ್ಲಿ. ನೆಕ್ಸ್ಟ್ ಅಟಾಮಿಕ್ ಸೈಜ್ ಅಲ್ಲಿ ವೇರಿಯೇಷನ್ ಆಫ್ ಅಟಾಮಿಕ್ ಸೈಜ್ ವೆನ್ ಯು ಮೂವ್ ಅಲಾಂಗ್ ಎ ಪೀರಿಯಡ್, ವೆನ್ ಯು ಮೂವ್ ಅಲಾಂಗ್ ಎ ಗ್ರೂಪ್. ಒಂದು ಗ್ರೂಪ್ ಅಲ್ಲಿ ಟಾಪ್ ಟು ಬಾಟಮ್ ಮೂವ್ ಆದ್ರೆ ಏನಾಗುತ್ತೆ,
ಅಟಾಮಿಕ್ ಸೈಜ್. ಅದೇ ಒಂದು ಪೀರಿಯಡಲ್ಲಿ ಲೆಫ್ಟ್ ಇಂದ ರೈಟ್ಗೆ ಹೋದ್ರೆ ಏನಾಗುತ್ತೆ ಅಂತ ವೇರಿಯೇಷನ್ ಮೇಲೆ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್, ವಾಟ್ ಈಸ್ ಅಯನೈಸೇಷನ್ ಎನರ್ಜಿ? ಎಕ್ಸಾಂಪಲ್, how it varies in the periodic table, from left to right in the periodic table, from top to bottom in the periodic table. ಅರ್ಥ ಆಯ್ತಾ? ವೇರಿಯೇಷನ್ ಆಫ್ ಅಯನೈಸೇಷನ್ ಎನರ್ಜಿ. ವಾಟ್ ಆರ್ ದ ಫ್ಯಾಕ್ಟರ್ಸ್ ಟು ಅಫೆಕ್ಟ್ ದ ಅಯನೈಸೇಷನ್ ಎನರ್ಜಿ? ಅದರ ಎಕ್ಸ್ಪ್ಲನೇಷನ್ ಕೂಡ ಕೇಳ್ಬೋದು. ಮತ್ತೆ ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ ಅಂದ್ರೆ ಏನು? ಎಕ್ಸಾಂಪಲ್ಸು. ಅರ್ಥ ಆಯ್ತಾ? ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್, ಐಸೋ ಎಲೆಕ್ಟ್ರಾನಿಕ್ ಎಕ್ಸಾಮಿನೇಷನ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಅಯನೈಸೇಷನ್ ಎನರ್ಜಿ ವೇರಿಯೇಷನ್ ಜಾಸ್ತಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್, ವಾಟ್ ಈಸ್ ಎಲೆಕ್ಟ್ರಾನ್ ಅಫಿನಿಟಿ? ಎಕ್ಸಾಂಪಲ್, what are the factors to affect the electron affinity? How it varies in the periodic table? When you move along a period left to right in the periodic table, when you move along a group from top to bottom in the periodic table, what happens the electron affinity variation? ಅದು ಕೇಳಬಹುದು. Next, what is electronegativity? How it varies in the periodic table? ಅರ್ಥ ಆಯ್ತಾ? ಅಂದ್ರೆ ಲೆಫ್ಟ್ ಇಂದ ರೈಟ್ ಹೋಗ್ತಾ ಇದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ, ಒಂದು ಗ್ರೂಪ್ ಅಲ್ಲಿ ಮೇಲ್ಗಡೆ ಕೆಳಗಡೆ ಹೋಗ್ತಾ ಇದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಅರ್ಥ ಆಯ್ತಾ? ವಾಟ್ ಆರ್ ದ ಫ್ಯಾಕ್ಟರ್ಸ್ ಟು ಅಫೆಕ್ಟ್ ದ ಎಲೆಕ್ಟ್ರೋನೆಗೆಟಿವಿಟಿ? ಅರ್ಥ ಆಗಿದೆ? ಥಿಯರಿಯಲ್ಲಿ ಕೇಳ್ತಕ್ಕಂಥದ್ದು. ನೆಕ್ಸ್ಟ್, ಇವು ಯಾವ ಟೈಪ್ ಆಫ್ ಆಕ್ಸೈಡ್ಸ್ ಫಾರ್ಮ್ ಮಾಡುತ್ತೆ? ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ಇರ್ತಕ್ಕಂಥವು, ಎಕ್ಸ್ಟ್ರೀಮ್ ರೈಟ್ ಅಲ್ಲಿ ಇರ್ತಕ್ಕಂಥ ಯಾವ ಟೈಪ್ ಆಕ್ಸೈಡ್ಸ್ ಫಾರ್ಮ್ ಆಗುತ್ತೆ? ಇವು ಅಸಿಡಿಕ್ ಆಕ್ಸೈಡ್ಸ್, ಇವು ಬೇಸಿಕ್ ಆಕ್ಸೈಡ್ಸ್, ಇವು ಆಂಫೋಟ್ರಿಕ್ ಆಕ್ಸೈಡ್ಸ್. ಇದರಲ್ಲಿ ಆಂಫೋಟ್ರಿಕ್ ಇದಾವೆ, ಬೇಸಿಕ್ ಇದಾವೆ, ಅಸಿಡಿಕ್ ಇದಾವೆ. ಇದರಲ್ಲಿ ಓನ್ಲಿ ಬೇಸಿಕ್ ಆಕ್ಸೈಡ್ಸ್. ಅರ್ಥ ಆಯ್ತಾ? ಈ ಥರ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಅರ್ಥ ಆಯ್ತಾ? ಈ ಚಾಪ್ಟ್ರಲ್ಲಿ ನೀವು ಥಿಯರಿ ಪಾಯಿಂಟ್ ಆಫ್ ವ್ಯೂ ಇಷ್ಟು ಪರ್ಫೆಕ್ಟ್ ಆಗಿಬಿಟ್ರೆ ಸಾಕು. ಅರ್ಥ ಆಗಿದೆಯಾ? ನೆಕ್ಸ್ಟ್, CET ನೀಟ್ ಪಾಯಿಂಟ್ ಆಫ್ ವ್ಯೂ ನಾವು ಡೀಟೇಲ್ಡ್ ಆಗಿ ಅರ್ಥ ಆಯ್ತಾ ಅಪ್ಲಿಕೇಶನ್ ಲೆವೆಲ್ಗೆ ಇಳಿದು ಎಕ್ಸ್ಪ್ಲೈನ್ ಮಾಡೋಣ. ಅರ್ಥ ಆಯ್ತಾ? NCERT ನಂಬ್ಕೊಂಡ್ರೆ ಸಾಕಾಗಲ್ಲ ನೀಟಿಗೆ, ಇನ್ನೂ ಸ್ವಲ್ಪ NCERT ನನ್ನ ಪ್ರಕಾರ ಕೆಮಿಸ್ಟ್ರಿ ಇದುವರೆಗೂ NCERT ಕೇಳ್ಕೊಂಬಂದಿದ್ದಾನೆ, ಬಟ್ ಅದರಲ್ಲಿ ಅಪ್ಲಿಕೇಶನ್ ಲೆವೆಲ್ಗೆ ಇಳಿಯಲ್ಲ. ಅರ್ಥ ಆಯ್ತಾ? ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಲ್ ಸ್ಟಾರ್ಟ್ a new chapter. Thank you.